ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಚಿಕ್ಕಪೇಟೆ ಅವಿನ್ಯೂ ರೋಡ್ ಮೇನ್ ರೋಡಲ್ಲೇ ಬರುವಂಥ ಓಮ್ ಗೋಲ್ಡ್ ಕವರಿಂಗ್ ವರ್ಕ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು ಜೊತೆಗೆ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಪ್ರೀಮಿಯಮ್ ಆಗಿ ಬಂದಿರುವಂಥ ಕಲೆಕ್ಷನ್ಸ್ನ ವಿಡಿಯೋದಲ್ಲಿ ತೋರಿಸಿರ್ತಾರೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಇನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಮೋಸ್ಟ್ ಟ್ರೆಂಡಿಂಗಲ್ಲಿರುವಂಥ ಜಡಾ ಕುಂದನ್ ಕಲೆಕ್ಷನ್ಸು ಜೊತೆಗೆ ವಿಕ್ಟೋರಿಯನ್ ಜ್ಯುವೆಲರಿ ಕಲೆಕ್ಷನ್ಸು ಜೊತೆಗೆ ತುಂಬ ಇವಾಗ ಟ್ರೆಂಡಿಂಗಲ್ಲಿ ಮೂವ್ ಆಗ್ತಿರೋಂಥ ಕಲೆಕ್ಷನ್ಸ್ ಬಂದ್ಬಿಟ್ಟು 3D ಜ್ಯುವೆಲರಿ ಕಲೆಕ್ಷನ್ಸು. ಸೊ ನೀವು ಇದನ್ನು ಸಿಲ್ವರಲ್ಲೂ ನೋಡ್ತೀರಾ, ಗೋಲ್ಡಲ್ಲೂ ನೋಡ್ತೀರಾ. ಇವತ್ತು ನೀವು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಈ 1 ಗ್ರಾಮ್ ಇಮಿಟೇಷನ್ ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ಕೂಡ. ಸೊ ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಇರುವಂಥ ಕಲೆಕ್ಷನ್ಸ್ ಏನಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು. ಸೊ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂದರೆ ಏನು, ಅಥವಾ 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರಿ ಕಲೆಕ್ಷನ್ಸ್ ಡಿಫ್ರೆನ್ಸ್ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಏನು ಪರ್ಚೇಸ್ ಮಾಡ್ತೀರಾ ಅದಕ್ಕೆ 100% ಆಫ್ ದ ಅಮೌಂಟು ರೀಸೇಲ್ ವ್ಯಾಲ್ಯೂ ಇರುತ್ತೆ. ಸೊ ಮೋರ್ ಇನ್ಫಾರ್ಮೇಷನ್ಗೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಯಾವಾಗ ತೊಗೊಂಡೋದ್ರೂ ಕೂಡ ಆಫ್ ದ ಅಮೌಂಟು ನಿಮಗೆ ರೀಸೇಲ್ ವ್ಯಾಲ್ಯೂ ಇರುವಂಥ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ವಿಡಿಯೋ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಬನ್ನಿ ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಯು ಶಾಪ್ ಲೊಕೇಶನ್ ನೋಡೋದಾರೆ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ಅವಿನ್ಯೂ ರೋಡ್ ಮೇನ್ ರೋಡಲ್ಲೇ ಇರುತ್ತೆ. ಇನ್ನು ಅವಿನ್ಯೂ ರೋಡಲ್ಲಿ ಮೋಸ್ಟ್ ಫೇಮಸ್ ಇರುವಂಥ ಲ್ಯಾಂಡ್ಮಾರ್ಕ್ ತೊಗೊಳ್ಳೋದಾದ್ರೆ ಬನಾರಸಿ ಸ್ವೀಟ್ ಹೌಸು. ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ. ಬನಾರಸಿ ಸ್ವೀಟ್ ಹೌಸಿಂದ ಸ್ವಲ್ಪ ಮುಂದೆ ಬಂದರೆ ಲಿಬರ್ಟಿ ಶೋರೂಮ್ ಇರುತ್ತೆ. ಅದರ ಆಪೋಸಿಟಲ್ಲಿ ಮಹೇಂದ್ರ ಕೋಟಕ್ ಬ್ಯಾಂಕ್ ಕೂಡ ಇರುತ್ತೆ. ಈ ಲಿಬರ್ಟಿ ಶೋರೂಮಿಂದನೂ ಸ್ವಲ್ಪ ನೀವು ಮುಂದೆ ಬರಬೇಕಾಗುತ್ತೆ. ಈ ಬನಾರಸಿ ಸ್ವೀಟ್ ಹೌಸಿಂದ ಅರೌಂಡ್ 200 to 300 ಮೀಟರ್ಸ್ ಆಗ್ಬೋದು ಅಷ್ಟೇ ಇವ್ರದ್ದು ಶಾಪು. ಈವನ್ ಬನಾರಸಿ ಸ್ವೀಟ್ ಹೌಸ್ ಹತ್ರ ಅಥವಾ ಲಿಬರ್ಟಿ ಶೋರೂಮ್ ಹತ್ರ ನಿಂತ್ಕೊಂಡು ನೋಡಿದ್ರು ಕೂಡ ಇವ್ರ ಶಾಪ್ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇನ್ನು ನೀವು ಮೈಸೂರು ಬ್ಯಾಂಕ್ ಕಡೆಯಿಂದ ಬರ್ತೀನಿ ಅನ್ನೋದಾದರೆ ನಿಮ್ಮ ರೈಟ್ ಸೈಡಲ್ಲಿ ಇವ್ರದ್ದು ಶಾಪ್ ಸಿಗುತ್ತೆ. ಇನ್ನು ಬನಾರಸಿ ಸ್ವೀಟ್ ಹೌಸ್ ಕಡೆಯಿಂದ ಬರ್ತೀನಿ ಅನ್ನೋದಾದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ಇವ್ರದ್ದು ಶಾಪ್ ಸಿಗುತ್ತೆ. ಆಪೋಸಿಟ್ ಲ್ಯಾಂಡ್ಮಾರ್ಕ್ ಅಂತ ಹೇಳೋದಾದರೆ ಮಧುವನ್ ಹೋಟೆಲ್. ಇದು ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿದೆ, ಬಟ್ ಓಪನ್ ಆಗುತ್ತೆ. ಬಟ್ ಯಾರನ್ನು ಕೇಳಿದ್ರು ಕೂಡ ಹೇಳ್ತಾರೆ. ಇನ್ನು ವಾಸವಿ ಕಾಂಡಿಮೆಂಟ್ಸ್ ಏನಿದೆ, ವಾಸವಿ ಕಾಂಡಿಮೆಂಟ್ಸ್ ಪಕ್ಕದಲ್ಲೇ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ. ಸೊ ನೋಡ್ತಾ ಇದ್ದಲ್ಲ, ಇದು ಬಂದುಬಿಟ್ಟು ಇವ್ರದ್ದು ಶಾಪ್ ಆಗಿರುತ್ತೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ. ಸ್ಮಾಲ್ ನಿಮಗೆ ಜ್ಯುವೆಲರಿ ಕಲೆಕ್ಷನ್ಸಿಂದ ಹಿಡಿದು ರಿಂಗ್ ಅಥವಾ ಇಯರ್ ರಿಂಗಿಂದ ಹಿಡಿದು ಅಪ್ ಟು ದೇವರಿಗೆ ಬೇಕಾಗಿರುವಂಥ ಜ್ಯುವೆಲರಿ ಕಲೆಕ್ಷನ್ಸ್ವರೆಗೂ ಇವ್ರ ಹತ್ರ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಸೊ ರೀಸೇಲರ್ಸ್ ಯಾರಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಬಲ್ಕ್ ಕ್ವಾಂಟಿಟಿಲೂ ಕೂಡ ಕಲೆಕ್ಷನ್ಸು ನಿಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಇವ್ರ ಹತ್ರ ನೋಡೋದಾದ್ರೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ. ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ವಾಟ್ಸಪ್ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ವಿಡಿಯೋ ಕಾಲ್ ಕೂಡ ಮಾಡಿಬಿಟ್ಟು ಕಲೆಕ್ಷನ್ಸ್ ನೋಡಿ ನೀವು ಸಿಂಗಲ್ ಪೀಸ್ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಬನ್ನಿ ಕಲೆಕ್ಷನ್ಸ್ ನೋಡ್ಕೋಬೋದು. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಓಕೆ, ಹೇಳಿ ಸರ್ ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ ಮತ್ತೆ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಓಕೆ, ಹೋಟೆಲ್ ಮಧುವನ್ ಎದುರುಗಡೆ ಬರುತ್ತೆ. ನೀವು ಮಾರ್ಕೆಟ್ ಕಡೆಯಿಂದ ಬಂದ್ರೆ ಬೆನಾರಸ್ ಸ್ವೀಟ್ ಇಂದ 10th ಶಾಪ್ ನಂದು. ಹೌದು. ಅದೇ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ ಚರ್ಚಿನಿಂದ 15th ಶಾಪ್ ನಂದು. ಓಕೆ, ಚರ್ಚಿಂದ ತಗೊಂಡ್ರೆ ಆರಾಮಾಗಿ ಗೊತ್ತಾಗುತ್ತೆ. ಮೈಸೂರು ಬ್ಯಾಂಕ್ ಇಂದ ಬಂದ್ರೆ ಎಲ್ಲರಿಗೂ ನಾವು ಚರ್ಚ್ ಅಂತ ಹೇಳ್ತೀವಿ. ಚರ್ಚ್ ಹತ್ರ ಬಂದು ಹೋಟೆಲ್ ಮಧುವನ್. ಆಕ್ಚುಲಿ ಮಧುವನ್ ಹೋಟೆಲ್ ಅನ್ನೋದು ಬಂದಾಗಿದೆ, ಬಟ್ ಹೆಸರು ಇದೆ. ಅದ್ರ ಆಪೋಸಿಟ್ ಬಂದ್ರೆ ನಾನು ಅಂಗಡಿ ಚರ್ಚು ಬಾಟಾ ಶೋರೂಮ್ ಪಕ್ಕದಲ್ಲಿದೆ ಅಲ್ವಾ ಸರ್? ಓಕೆ, ಲ್ಯಾಂಡ್ ಮಾರ್ಕ್ ಇಟ್ಕೊ ಬರ್ಬೋದು. ಅದೇ ಮಾರ್ಕೆಟ್ ಕಡೆಯಿಂದ ಬಂದ್ರೆ ಆರ್ಟಿಸ್ಟಿಕ್ ಕಾರ್ನರ್ ಬೆನಾರಸ್ ಸ್ವೀಟ್ ಹೌಸ್. ಓಕೆ ಸರ್, ಬೆನಾರಸ್ ಸ್ವೀಟ್ ಹೋಮ್ ಹತ್ರ ಬಂದು ಹೋಟೆಲ್ ಮಧುವನ್ ಅಂತ ಕೇಳಿದ್ರು ಈಸಿಯಾಗಿ ಹೇಳ್ತಾರೆ. ಓಕೆ ಸರ್, ನಾನು ಲೊಕೇಶನ್ ನಿಮಗೆ ಈ ವಿಡಿಯೋ ಕೆಳಗಡೆ ಹಾಕ್ತೀನಿ. ಹೌದು, ಅದು ಆರಾಮಾಗಿ ಬರ್ಬೋದು ಮೇಡಮ್. ಓಕೆ ಸರ್, ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ. ಸೊ ಲೊಕೇಶನ್ ಇದೆ, ಆರಾಮಾಗಿ ಬರ್ಬೋದು. ಓಕೆ, ಇವತ್ತು ಮುಂಚೆ ನಿಮ್ಮ ವಿಡಿಯೋದಲ್ಲಿ ನಾನು ಸುಮಾರು ಸತಿ ಅಡ್ರೆಸ್ ಹೇಳಿದೆ. ಹೌದೌದು, ಅದೇ ಅಡ್ರೆಸ್ ಅದೇ ಸ್ಪಾಟ್ ಅಲ್ಲಿ ಇರೋದು. ಬಟ್ ಬಹಳ ದಿನ ಆಯ್ತಲ್ಲ ವಿಡಿಯೋ ಮಾಡಿ, ಅದಕ್ಕೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಅಂತ. ಓಕೆ ಓಕೆ, ಇವತ್ತು ನಮಗೆ ಈ ಹೊಸದಾಗಿ ಕಲೆಕ್ಷನ್ಸ್ ಅಂದ್ರೆ ಮೇಡಮ್, ಈ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಬರುತ್ತಲ್ಲ, ಅದೇ ತರ ಪದಾರ್ಥ ನಮ್ಮ ಉಮಾ ಗೋಲ್ಡ್ ಅಲ್ಲಿ ಮಾಡಿಸಿದೀನಿ. ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ ಆ ತರ ಪದಾರ್ಥದ ಇಮಿಟೇಷನ್ ಅಲ್ಲಿ ಮಾಡಿಸಿದೀನಿ. ಈಗ ಸಿಲ್ವರ್ ಜ್ಯುವೆಲರಿ ಎಲ್ಲರೂ ಸಿಲ್ವರ್ ಜ್ಯುವೆಲರಿ ಅಂತ ಹೇಳ್ತಾರೆ. ಈಗ ಸಿಲ್ವರ್ ಜ್ಯುವೆಲರಿ 250 ರೂಪೀಸ್ 1 ಗ್ರಾಮ್ ಇದೆ. ಬಟ್ ನಮ್ದು ಆ 250 ರೂಪೀಸ್ ಲೆಕ್ಕ ಮಾಡಿದ್ರೆ 1 ಗ್ರಾಮ್ 50 ರೂಪೀಸ್ ಆಗಲ್ಲ. ಆ ತರ ರೇಟ್ ಅಲ್ಲಿ ಇದೆ. ಬಟ್ ಎಲ್ಲರೂ ಸಿಲ್ವರ್ ಅಂತ ಹಿಂದೆ ಹೋಗ್ತಾ ಇದಾರೆ. ಬಟ್ ಅದ್ರೊಳಗೆ 23 ಸಾವಿರ ಬೆಲೆ ಇರೋ ಹಾರಗಳು ನಮ್ಮ ಹತ್ರ 5 ರಿಂದ 10 ಸಾವಿರಕ್ಕೆ ಸಿಗುತ್ತೆ. 5 ರಿಂದ 10 ಸಾವಿರ ಸಿಗುತ್ತೆ. ಹೌದೌದು, ಸೇಮ್ ನೀವು ನೋಡೋಕೆ ಅದೇ ತರ ಫಿನಿಶ್ ಇರುತ್ತೆ. ಬಟ್ ಬೇಸ್ ಸಿಲ್ವರ್ ಇರೋಲ್ಲ, ಪಂಚಲೋಹ ಇರುತ್ತೆ. ಅವ್ರ ಬಾಡಿಗೆ ಯಾವುದೇ ಕಾರಣಕ್ಕೆ ಇರಿಟೇಟ್ ಆಗಲಿ, ಅದೇ ಇಚ್ಚಿಂಗ್ ಆಗಲಿ ಏನೋ ಬರೋದಿಲ್ಲ. ಇದೀಗ ಹೊಸದಾಗಿ ಮಾಡಿಸಿರೋದು ಪ್ರೀಮಿಯಂ ಅಲ್ಲಿ ಇರುತ್ತೆ ಕ್ವಾಲಿಟಿ ವೈಸ್. ಸೊ ಹಾಗಾಗಿ ಅಂತ ಹೇಳ್ತಾರೆ, ಹಂಗೆ ಜಡಾವ್ ಅಂತ ಹೇಳ್ತಾರೆ. ಈ ಚಿನ್ನದಲ್ಲಿ ಈಗಿರೋ ಸ್ಪೆಷಲ್ ಐಟಮ್ ಅಂದ್ರೆ ಇದೆ ಮೇಡಮ್, ಜಾಡು ಕುಂದನ್. ಇದರೊಳಗೆ ನೆಕ್ಲೇಸ್ ಇದೆ, ಹಾರ ಇದೆ, ಬೆಲ್ಟ್ ಇದೆ, ಪ್ಲಸ್ ಬ್ರೈಡಲ್ ಸೆಟ್, ಮದುವೆಗೆ ಸಂಬಂಧಪಟ್ಟಿರೋ ಪೂರ್ತಿ ಸೆಟ್ ಸಿಗುತ್ತೆ. ಬಟ್ ಇಂಡಿವಿಜುವಲಿ ಸಿಗುತ್ತೆ. ಪೂರ್ತಿ ಸೆಟ್ ಅಂದ್ರೆ 25,000 to 30,000 ಆಗುತ್ತೆ. ಅದರಿಂದ ಇಂಡಿವಿಜುವಲ್ ಏನೇನು ಬೇಕೋ ಸೆಪರೇಟ್ ಆಗಿ ಇಟ್ಟಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಇದೆಲ್ಲ ಜಡಾ ಕುಂದನ್ ಬಗ್ಗೆ ಬಂದಿರೋದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಸೇಮ್ ಗೋಲ್ಡ್ ಅಂದ್ರೆ ನಮ್ಗೆ ಬೇಕು ಮೇಡಮ್. ಹೌದು ಸರ್, ಗೋಲ್ಡ್ ಜ್ಯುವೆಲರಿ ಇದೆ, ಅದ್ರ ಜೊತೆಗೆ ಹೌದೌದು, ಏನು ಗೊತ್ತೇ ಆಗೋದಿಲ್ಲ ಇದ್ರಲ್ಲಿ ಯಾವ್ದಿದು ಅಂತ. ಬಟ್ ಓನ್ಲಿ ನಾವು ಲಾಂಗ್ ಲೈಫ್ ಬಗ್ಗೆ ಯೂಸ್ ಮಾಡ್ಬೇಕಂದ್ರೆ ಸ್ಪ್ರೇ ಒಂದು ಇದ್ರ ಮೇಲೆ ಹಾಕ್ಬಾರ್ದು ಅಷ್ಟೇ.
ಸೊ ಲಾಂಗ್ ಲೈಫ್ ಅವಾಯ್ಡ್ ಮಾಡಬೇಕು. ಪರ್ಫ್ಯೂಮ್ ಅವಾಯ್ಡ್ ಮಾಡಿದ್ರೆ ತುಂಬಾ ಜನ ಬರುತ್ತೆ ಮೇಡಮ್. ಚೆನ್ನಾಗಿದೆ ಸರ್, ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮೇಡಮ್. ಇದೆ ಆಲ್ಮೋಸ್ಟ್ ಒಂದು 2-3 ಗೋಲ್ಡ್ ಹಾರ ಇರೋರು ಇದು ವೇರ್ ಮಾಡಿದ್ರೆ ಸೇಮ್ ಗೋಲ್ಡ್ ತರಾನೇ ಲುಕಿಂಗ್ ವೈಸ್. ಗೋಲ್ಡ್ ಅಲ್ಲಿ ಯಾವ ತರ ಫಿನಿಶ್ ಇದೆ ಅದೇ ತರ ಫಿನಿಶ್. ಓಕೆ ಚೆನ್ನಾಗಿ ಬಂದಿದೆ ನೋಡಿ ಕಲೆಕ್ಷನ್ಸ್ ಎಲ್ಲ. ಸೊ ಇದು ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ಅವರು ಇಟ್ಟಿದ್ದಾರೆ ಅಷ್ಟೇ. ತುಂಬಾ ಸ್ಟಾಕ್ಸ್ ಇದೆ. ಲೋಟಸ್ ಡಿಸೈನ್ ಬಂದಿದೆ ನೋಡಿ, ಇದು ಲೋಟಸ್ ಡಿಸೈನ್ ವಿತ್ ಲಕ್ಷ್ಮಿ ಸೆಪರೇಟ್ ಇಯರಿಂಗ್ಸ್ ಬರುತ್ತೆ ಇದಕ್ಕೆ. ಓಕೆ ಕೆಲವೊಂದು ಐಟಮ್ ನಕ್ಲಿಸ್ ವಿತ್ ಇಯರಿಂಗ್ಸ್ ಎರಡು ಬರುತ್ತೆ. ಓಕೆ ಸರ್. ಇದರಲ್ಲಿ ಲಾಂಗ್ ಹಾರ ಇದೆ, ಶಾರ್ಟ್ ಹಾರ ಇದೆ. ಇದು ಚಂದ್ರ, ಇದು ಡಿಸೈನ್ ಲಕ್ಷ್ಮಿ ಡಿಸೈನ್ ಬಂದಿಲ್ಲ. ಲಕ್ಷ್ಮಿ ಡಿಸೈನ್ ಬೇಡ ಅಂತ ಪರ್ಟಿಕ್ಯುಲರ್ ಕೇಳೋರು ಕೆಲವೊಂದು ಜನ ಲಕ್ಷ್ಮಿ ಬೇಡ ಅಂತಾರೆ, ಪಿಕಾಕ್ ಇದೆ, ಹೊಸ ಡಿಸೈನ್ ಇದೆ. ತುಂಬಾ ಡಿಸೈನ್ಸ್ ಇದೆ ಮೇಡಮ್. ನೋಡಿ ಅದಕ್ಕೆ ನೀವು ಹೊಸದಾಗಿ ಬಂದಿರೋದು. ಇದು ಕೂಡ ಜಡಾವಲ್ಲ ಸರ್? ಜಡಾವೆ. ಇದು ಮೀಡಿಯಂ ಹಾರ ಮೇಡಮ್. ನಕ್ಲಿಸ್ ಹಾರಕ್ಕೆ ಮಜ್ಜೆ ಹಾಕೊಳ್ಳೋದು. ಓಕೆ. ಹಾರ ತರನು ಉಪಯೋಗಿಸಬಹುದು, ನಕ್ಲಿಸ್ ತರನು ಉಪಯೋಗಿಸಬಹುದು. ಹೌದೌದು. ಎಷ್ಟು ಚೆನ್ನಾಗಿದೆ ಸರ್ ಇದು ಅಲ್ವಾ? ಹೌದು ಮೇಡಮ್. ಇದೊಂದು ನೋಡಿ ಮೇಡಮ್, 3/4 ಲೆಂತ್ ಬರುತ್ತೆ ಅನ್ಸುತ್ತಲ್ಲ. ಇದೊಂದು ನೋಡಿ, ಗಂಡ ಬೇರುಂಡ ಡಿಸೈನ್. ಇದು ತುಂಬಾ ಜನ ಕೇಳ್ತಾರೆ ಇದನ್ನ. ಟ್ರೆಡಿಷನಲ್ ಜ್ಯುವೆಲರಿ ಇದು ಗಂಡ ಬೇರುಂಡ ಅಂತ. ಇದರೊಳಗೆ ತುಂಬಾ 4-5 ಐಟಮ್ ಇದೆ. ನಕ್ಲಿಸ್ ಇದೆ, ಹಾರ ಇದೆ, ಇದ್ರ ಮ್ಯಾಚಿಂಗ್ ಆಗೋ ಬೆಲ್ಟು ಇದೆ. ವಾವ್, ಚೆನ್ನಾಗಿದೆ ಸರ್. ಸೊ ಕ್ಲೋಸ್ ಅಪ್ ಅಲ್ಲೇ ನಿಮಗೆ ಎಲ್ಲಾ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ. ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೌದು ಸರ್, ಇದೆಲ್ಲ ಜಡಾ ಕುಂದನಲ್ಲೇ ಬಂದಿರುತ್ತಲ್ವಾ? ಓಕೆ. ಶಾರ್ಟ್ ನೆಕ್ಲೆಸ್ ಸುಮಾರು ಕಲೆಕ್ಷನ್ಸ್ ಇದೆ. ಒಂದು ವಿಡಿಯೋದಲ್ಲಿ ಇದೊಂದೇ ಐಟಮ್ ತೋರಿಸಿ, ಇನ್ನು ನನ್ನ ಅಂಗಡಿಯಲ್ಲಿ ತುಂಬಾ ಐಟಮ್ ಇದೆ ತೋರಿಸುವಂಥದ್ದು. ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅಂಗಡಿಗೆ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ಪರ್ಲ್ ವರ್ಕು ಜೊತೆಗೆ ಬೀಡ್ಸ್ ವರ್ಕ್ ಇದೆ ಅಲ್ವಾ ಸರ್? ಸೊ ಈ ತರ ಇದೆ. ಓಕೆ, ಚೆನ್ನಾಗಿ ಬಂದಿದೆ. ಒಂದು ನಕ್ಲಿಸ್ ಹಾರ, ಅದರೊಳಗೆ ಚೋಕರ್, ಮಿನಿ ಚೋಕರ್. ಓಕೆ, ಇದು ಮಿನಿ ಚೋಕರ್ ಅಲ್ವಾ? ಚೌಕರ್, ಸ್ಮಾಲ್ ಚೌಕರ್ ಅಲ್ವಾ? ಓಕೆ. ನಾನು ಹೇಳಿದ್ರೆ ಜಡಾ ಕುಂದನ್ ಅಂತ, ಅದೇ ಕ್ವಾಲಿಟಿನಲ್ಲಿ ಈ ಚೌಕರ್ಸ್. ಓಕೆ, ಇದು ಸುಮಾರು ಕಲೆಕ್ಷನ್ಸ್ ಇದೆ. ಸಖತ್ತಾಗಿದೆ ಕಲೆಕ್ಷನ್ಸ್. ಏನು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಒಂದು ರೇಟ್ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ ಮೇಡಮ್. ಓಕೆ. ಬಟ್ ಕಮ್ಮಿ ಅಂದ್ರೆ 2,000 ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 10,000 ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಯಾವ್ದು ರೇಟ್ ಹೇಳಿಲ್ಲ, ಬಟ್ ಕಸ್ಟಮರ್ ಕನ್ಫ್ಯೂಸ್ ಆಗ್ತಾರೆ. ರೇಟ್ ಬಗ್ಗೆ ದಯವಿಟ್ಟು ನೋಡಬೇಡಿ. ಕ್ವಾಲಿಟಿ ಸೂಪರ್ ಆಗಿರೋದು ಕೊಡ್ತೀನಿ, ಐಟಮ್ ಚೆನ್ನಾಗಿರೋದು ಕೊಡ್ತೀನಿ. ಕ್ವಾಲಿಟಿ ಕಮ್ಮಿ ಇದ್ರೆ ನಾನು ಯಾವ್ದು ನಿಮಗೆ ವಿಡಿಯೋದಲ್ಲಿ ತೋರಿಸಲ್ಲ. ಕಮ್ಮಿ ರೇಟಲ್ಲಿ ಬೇಕಂದ್ರೆ ಅಂಗಡಿಯಲ್ಲಿ ಇದೆ, ಅಂಗಡಿ ವಿಸಿಟ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿ ಐಟಮ್ ಬೇಕು ಅಂದ್ರೆ ಅದು ಮಾತ್ರ ಪ್ರೀಮಿಯಂ ರೇಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಐಟಮ್ ಸೂಪರ್ ಆಗಿದೆ ಐಟಮ್ಸ್ ಬಗ್ಗೆ. ಸೊ ನಿಮಗೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಅಂತ ಐಟಮ್ಸ್ ಕೂಡ ಇರುತ್ತೆ. ಬಟ್ ಅದನ್ನ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ. ಬಜೆಟ್ ಅಲ್ಲಿ ಬೇಕಂದ್ರೆ ತೋರಿಸ್ತೀನಿ. ಸುಮಾರು ಕಸ್ಟಮರ್ ನನ್ನ ಹತ್ರ ಹೇಳ್ತಾರೆ, ಈ ವಿಡಿಯೋದಲ್ಲಿ ರೇಟ್ ಹೇಳಿದೆ ಒಂದು, ಕೊಟ್ಟಿದ್ದೆ ಒಂದು ಅಂತ. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೆ ರೇಟ್ ಹೇಳಲ್ಲ ಮೇಡಮ್. ಇಲ್ಲಿ ಬನ್ನಿ, ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ರೇಟ್ಗೆ ಯಾರು ಕೊಡಲ್ಲ ಅಂತ ಅಷ್ಟವರೆಗೂ ಮಾತಾಡ್ಬೋದು. ಬಟ್ ಏನಂದ್ರೆ ಜನ ಕನ್ಫ್ಯೂಸ್ ಆಗಿ ಈ ವಿಡಿಯೋದಲ್ಲಿ ಒಂದು ರೇಟ್ ಹೇಳಿದ್ರು, ಬಂದ್ರೆ ಒಂದ್ ರೇಟ್ ಹೇಳಿದ್ರು ಅಂತಾರೆ. ಈಗ ನಂತರ ವಿಡಿಯೋ ಮಾಡೋರು ಸುಮಾರು ಜನ ಇದಾರಲ್ಲ, ಅದಕ್ಕೆ ಹೇಳಿದೆ ನಾನೇ ಮಾತಾಡೋದು, ರೇಟ್ ಹೇಳಿಲ್ಲ ಅಂತ. ಇದು ಬಂದು ವಿಕ್ಟೋರಿಯನ್ ಜ್ಯುವೆಲ್ಲರಿ. ಸಾರಿ, ವಿಕ್ಟೋರಿಯನ್ ಜ್ಯುವೆಲ್ಲರಿ ಮೇಡಮ್. ಈ ವಿಕ್ಟೋರಿಯನ್ ಜ್ಯುವೆಲ್ಲರಿ ಈಗ ಹೊಸದಾಗಿ ಜಡಾ ಕುಂದನ ಯಾವ ತರ ಮುಹೂರ್ತಕ್ಕೆ ಉಪಯೋಗಿಸ್ತಾರೆ, ಅದೇ ತರ ಈ ಟ್ರೆಂಡ್ ರಿಸೆಪ್ಷನ್ ಇದು ಈ ತರ ಉಪಯೋಗಿಸ್ತಾರೆ. ಪ್ಲಸ್ ರಿಸೆಪ್ಷನ್ ಗೆ, ಮದುವೆ ಫಂಕ್ಷನ್ ಗೆ ಒಂಥರ ವೆಸ್ಟರ್ನ್ ಸ್ಟೈಲ್ ಅಂದ್ರೆ ಜಡಾ ಕುಂದನ ಮೇಡಮ್. ಲೆಹಂಗಾ ಮೇಲೆ ಜಡಾ ಕುಂದನ್. ಈಗ ಜಡಾ ಕುಂದನ ಜೊತೆಗೆ ಸೀಜೆಟ್ ಐಟಮ್, ಸಿಲ್ವರ್ ಕಲರ್, ಗೋಲ್ಡ್ ಕಲರ್, ರೋಸ್ ಗೋಲ್ಡ್ ಕಲರ್ ಇಷ್ಟೊಂದಿದೆ. ಈಗ ಮುಂಚೆ ಇಮಿಟೇಷನ್ ಜ್ಯುವೆಲ್ಲರಿ ಅಂದ್ರೆ 1 ಅಥವಾ 2 ಐಟಮ್ ಅಂತ ಹೇಳ್ಬೋದು. ಈಗ ಹಂಗಿಲ್ಲ ಮೇಡಮ್, 10 ಡೇಸ್ಗೆ ಬೇರೆ ಬೇರೆ ಹೆಸರುಗಳು ಬರ್ತವೆ. ಅದರಿಂದ ತುಂಬಾ ಕಲೆಕ್ಷನ್ಸ್ ಇದೆ. ಬಟ್ ಅವ್ರ ಹತ್ರ ಏನಾದ್ರೂ ಫೋಟೋ ಇದ್ರು ತಂದ್ರು ಸಹ ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಪ್ಲಸ್ ಅವ್ರ ಹತ್ರ ಇಮಿಟೇಷನ್ ಫೋಟೋ ಇದ್ರೆ ಅಂತ ಐಟಮ್ ನಾನು ಖಂಡಿತ ತಂದು ಕೊಡ್ಬೋದು. ಖಂಡಿತ. ಈಗ ಸುಮಾರು ಜನ ಮೊಬೈಲ್ ಅಲ್ಲಿ ಫೋಟೋ ಇಸ್ಕೊಂಡು ಬರ್ತಾರೆ, ಅಂತ ಐಟಮ್ ನಾನು ಖಂಡಿತ ಕೊಡ್ತೀನಿ. ಬಟ್ ಅವ್ರು ಗೋಲ್ಡ್ ಫೋಟೋ ತಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಇಮಿಟೇಷನ್ ಜ್ಯುವೆಲ್ಲರಿ ಎನಿ ಫೋಟೋ ತನ್ನಿ, ನಾನು ಅವ್ರಿಗೆ ಕೊಡ್ತೀನಿ ಖಂಡಿತ. ಓಕೆ, ಸೂಪರ್ ಅಲ್ವಾ ಸರ್? ಆ ತರ ಇದ್ರೆ ಓಕೆ, ನೀವೆಲ್ಲೇ ನೋಡಿದ್ರು ಕೂಡ ನೀವು ತಗೋ ಬನ್ನಿ, ಮಾಡ್ಕೊಡ್ತಾರೆ. ಇದು ನೋಡಿ, ರಾಧಾಕೃಷ್ಣ ವಿತ್ ಪಿಕಾಕ್ ಇರುವಂತದ್ದು. ಮೇಡಮ್, ಈ ಐಟಮ್ ನಲ್ಲಿ ನಿಮಗೆ ಈ ಜ್ಯುವೆಲರಿನಲ್ಲಿ ನೆಕ್ಲೇಸ್, ಹಾರ, ಡಾಲರ್ ಸೆಟ್, ಬಳೆಗಳು ತುಂಬಾ ವೆರೈಟಿ ಇದೆ. ಈಗ ನೆಕ್ಸ್ಟ್ ನಿಮಗೆ ಅದನ್ನು ಫೋಟೋಸ್ ತೋರಿಸ್ತೀನಿ ವಿಡಿಯೋಸ್. ನೋಡಿ, ಇದೊಂದು ಹೊಸದಾಗಿ ಬಂತು ಮೇಡಮ್, ಮ್ಯಾಟ್ ಜ್ಯುವೆಲರಿ ಅಂತ. ವಾವ್, ಸಖತ್ತಾಗಿದೆ ಸರ್ ಇದು. ಮ್ಯಾಟ್ ಜ್ಯುವೆಲರಿ, ಓಕೆ. ಸೇಮ್ ಗೇರು ಪಾಲಿಶ್, ಗೇರು ಪಾಲಿಶ್ ಬಂದಿದೆ. ಓಕೆ. ಇದು ನಕ್ಲಿಸ್ ಹಾರ ಕಾಂಬೋ ಬರುತ್ತೆ. ಅಥವಾ ಬರೀ ನಕ್ಲಿಸ್ ಬೇಕಾ ನಕ್ಲಿಸ್ ಕೊಡ್ತೀನಿ, ಬರೀ ಹಾರ ಬೇಕಾ ಹಾರನೂ ಕೊಡ್ತೀನಿ. ಈ ಗೇರುನಲ್ಲಿ ಬಳೆ ಇದೆ, ಬಾಲೆ ಇದೆ, ನಕ್ಲಿಸ್ ಇದೆ, ಹಾರ ಇದೆ, ಎಲ್ಲ ಇದೆ, ಇಷ್ಟ ಐಟಮ್ ಇದೆ. ಇದು ಡಿಸೈನ್ ಯೂನಿಕ್ ಆಗಿ ಬಂದಿದೆ ನೋಡಿ ಇದು. ಓಕೆ, ಪೆಂಡೆಂಟ್ ಎಲ್ಲ ನಿಮಗೆ ಯೂನಿಕ್ ಆಗಿ ಬಂದಿದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ ಮೇಡಮ್, ಕಲರ್ ಡಲ್ ಆಗಲ್ಲ. ಸಪೋಸ್ ಕಲರ್ ಡಲ್ ಆದ್ರೂ ಈ ಬ್ಯಾಕ್ ಸೈಡ್ ಏನ್ ಕಲರ್ ಇದೆ ಮೀನ್ಸ್ ಗೋಲ್ಡ್ ಕಲರ್ ಏನಿದೆ ಅದೇ, ಇದಕ್ಕಂತ ಡಲ್ ಆಗಲ್ಲ. ಎಲ್ಲರೂ ಕೇಳ್ತಾರೆ ಆಫ್ಟರ್ ಕಲರ್ ಏನು ಕಪ್ಪಾಗುತ್ತಾ ಅಂತ. ಕಪ್ಪಾಗಲ್ಲ. ಇದು ಮೆಟಲ್ ಬಂದು ಬ್ಯಾಕ್ ಸೈಡ್ ಈ ತರ ಗೋಲ್ಡನ್ ಶೇಡ್ ಇದೆಲ್ಲ, ಈ ಶೇಡ್ ಡಲ್ ಆಗಿದ್ರೆ ನಿಮಗೆ ಈ ತರ ಶೇಡ್ ಡಲ್ ಆಗಿ ಈ ಶೇಡ್ ಬರುತ್ತೆ. ಗೇರ್ ಪಾಲಿಶ್ ಹೋಗ್ಬಿಟ್ಟು ನಮಗೆ ಗೋಲ್ಡ್ ಪಾಲಿಶ್ ಬರುತ್ತೆ. ಗೋಲ್ಡ್ ಹಳೆ ಗೋಲ್ಡ್ ಹೆಂಗಿರುತ್ತೋ ಹಂಗಿರುತ್ತೆ. ಓಕೆ, ಚಿನ್ನ ಚಿನ್ನದ ತರಾನೇ ಯೂಸ್ ಮಾಡಬಹುದು ಅಲ್ವಾ? ಲಾಂಗ್ ಟೈಮ್ ಇಟ್ಕೋಬಹುದು. ಒಂದ್ಸಲ 2-3 ಚಿನ್ನದ ಐಟಮ್ ಇದ್ರೆ ಅದ್ರ ಮಿಕ್ಸ್ ಮಾಡಿ ಇದನ್ನು ಚಿನ್ನ ಅನ್ಕೋಬಹುದು. ಒಂದ್ಸಲ ಇನ್ವೆಸ್ಟ್ಮೆಂಟ್. ಹೌದು ಮೇಡಮ್, ತುಂಬಾ ಲಾಂಗ್ ಟೈಮ್ ಯೂಸ್ ಮಾಡಬಹುದು. ಲಾಂಗ್ ಟೈಮ್. ಇದು ಮೇಡಮ್ ಫಂಕ್ಷನ್ ಗೆ ಹೋಗಿ ಬಂದ ತಕ್ಷಣ ರಿಮೂವ್ ಮಾಡಿ
ಇದು ಮಾಡಿದ್ರೆ ತುಂಬಾ ವರ್ಷ ಬರುತ್ತೆ. ರಫ್ ಅಂಡ್ ಟಫ್ ಉಪಯೋಗಿಸಿದ್ರೆ 1 ವರ್ಷ ಬರುತ್ತೆ ಮೇಡಮ್. ಓಕೆ ಸರ್. ಗೋಲ್ಡ್ ತರ ಉಪಯೋಗಿಸಿ ಲೈಫ್ ಟೈಮ್ ಜಾಸ್ತಿ. ನಾನು ಎಲ್ಲ ಗಿರಾಕಿಗೆ ಹೇಳೋದೇ ಚಿನ್ನ ಹೆಂಗೆ ಉಪಯೋಗಿಸಿದ್ರೆ ಇದನ್ನ ಹಂಗೆ ಉಪಯೋಗಿಸಿ ನೀಟಾಗಿರುತ್ತೆ. ಇದು ಟ್ರೆಡಿಷನಲ್ ವೇರ್ ಇಮಿಟೇಷನ್ ಜ್ಯುವೆಲ್ಲರಿ ತರ ಉಪಯೋಗಿಸಿದ್ರೆ ಬೇಗ ಹಾಳಾಗುತ್ತೆ. ಚೆನ್ನಾಗಿ ಬಂದಿದೆ ಎಲ್ಲದಕ್ಕೆ ಮೇಡಮ್ ನಕ್ಲಿಸ್ ಹಾರ ಎಲ್ಲ ಇದೆ. ವಾವ್, ಇದು ನೋಡಿ ನಕ್ಲಿಸ್ ಬೇಕಾ ನಕ್ಲಿಸ್, ಹಾರ ಬೇಕಾ ಹಾರ ಇದೆ. ತುಂಬಾ ಸೆಟ್ ತರನು ಕೊಡ್ತೀವಿ. ಚೆನ್ನಾಗಿ ಬಂದಿದೆ. ಇದು ಬಂದು ಲಾಂಗ್ ಹಾರಗಳು. ನೆಕ್ಸ್ಟ್ ಬಂದು ಇದೇ ಶೇಡ್ ಗೇರು ಪಾಲಿಶ್ ಅಲ್ಲಿ ಚೋಕರ್ಗಳು, ಸ್ಮಾಲ್ ಚೋಕರ್ ಗೇರು ಪಾಲಿಶ್ ಅಲ್ಲಿ. ಓಕೆ ಓಕೆ ಸರ್. ಗುಂಡು ಹಾರ ಅಲ್ವಾ? ಗುಂಡು ಹಾರ ಸೇಮ್. ಇದು ತುಂಬಾ ಗೋಲ್ಡ್ ಅಲ್ಲಿ ತುಂಬಾ ಡಿಸೈನ್ಸ್ ಬಂದಿದೆ ಈ ತರ. ಗೇರು ಪಾಲಿಶ್ ಅಂತೂ ನಮಗೆ ಲುಕಿಂಗ್ ವೈಸ್ ಎಲ್ಲ ಸೇಮ್ ಗೋಲ್ಡ್ ಫಿನಿಶ್, ಸ್ವಲ್ಪ ಬಿಟ್ಕೊಡಲ್ಲ ಅಲ್ವಾ ಸರ್? ನೋಡಿ ಇಲ್ಲಿ ಓವರ್ ಆಲ್ ವ್ಯೂ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಸರ್. ಓಕೆ, ಎಲ್ಲ ಸ್ಮಾಲ್ ಚೌಕಸ್ ಅಥವಾ ಗುಂಡು ವೆರೈಟಿ ಇದೆ ಮೇಡಮ್ ಇದರೊಳಗೆ. ಓಕೆ, ಇದಕ್ಕೆ ಮ್ಯಾಚ್ ಆಗೋ ತರ ಲಾಂಗ್ ಬೀಡ್ಸ್ ಹಾರನೂ ಇದೆ. ಓಕೆ ಸರ್. ಅದು ಶಾರ್ಟ್ ಬೇಕಂದ್ರೆ ಶಾರ್ಟ್ ಕೊಡ್ತೀನಿ. ಈಗ ನಿಮಗೆ ಮುಂಚೆ ಹಾರ ತೋರಿಸ್ತಿರಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗೋ ನೆಕ್ಲೆಸ್ಗಳು ಇದೆ. ಓಕೆ, ಇದು ಸಹ ಪೆಂಡೆಂಟ್ ಡಿಫ್ರೆಂಟ್ ಆಗಿದೆ ಅಲ್ವಾ? ಗೋಲ್ಡ್ ಅಲ್ಲಿ ಬರೋ ಸುಮಾರು 12 to 15 ವೆರೈಟೀಸ್ ಇದೆ ಮೇಡಮ್. ಸರ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಓಕೆ, ತುಂಬಾ ಇದೆ ಮೇಡಮ್ ಕಲೆಕ್ಷನ್ಸ್. ನಾನು ಎಲ್ಲ ತೋರ್ಸಕ್ ಆಗ್ತಾ ಇಲ್ಲ ವಿಡಿಯೋದಲ್ಲಿ. ಒಂದ್ಸತಿ ಅಂಗಡಿಗೆ ವಿಸಿಟ್ ಮಾಡಲಿ, ನಾವು ಏನು ಐಟಮ್ ಬೇಕಾದ್ರೂ ತೋರಿಸಬಹುದು. ಓಕೆ, ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ನೋಡಿ ಕಲೆಕ್ಷನ್, ಸೂಪರ್. ಇಲ್ಲಿ ಲಕ್ಷ್ಮಿಗೆ ನಿಮಗೆ ಈ ತರ ಡಿಸೈನ್ ಪಿಕಾಕ್ ಫೆದರ್ ಡಿಸೈನ್ ತರ ಇದೆ. ಕೆಲವೊಂದು ಜನ ಲಕ್ಷ್ಮಿ ಬೇಡ ಅಂತಾರೆ. ಲಕ್ಷ್ಮಿ ಬೇಡ ಅನ್ನೋದು ಈ ಟೈಪ್ ಇದೆ. ಕೆಲವು ಡಿಸೈನ್ ಬರುತ್ತೆ ಅನ್ಸುತ್ತಲ್ವಾ ಇದು? ಓಕೆ, ಲೈಟ್ ವೇಟ್ ಇರುತ್ತೆ ಜ್ಯುವೆಲರಿ. ಈ ತರ ಪೆಂಡೆಂಟ್ ಲಕ್ಷ್ಮಿ ಇರೋಲ್ಲ. ಕೆಲವೊಂದು ಜನ ಇಷ್ಟಪಡಲ್ಲ ಲಕ್ಷ್ಮಿ. ಪೆಂಡೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ, ತೋರಿಸ್ತೀನಿ. ಓಕೆ ಸರ್. ಓಕೆ, ಇದೆಲ್ಲ ಬಂದ್ಬಿಟ್ಟು ಲಾಂಗ್ ಹಾರ ಬರುತ್ತಲ್ವಾ ಸರ್? ಹೌದು ಮೇಡಮ್. ಓಕೆ ಓಕೆ, ಇದು ಅದೇ ಗೇರು ಪಾಲಿಶ್ ನಲ್ಲಿ ಇಲ್ಲಿ ನೋಡಿ ಲಾಂಗ್ ಹಾರ ಇದೆ. ಓಕೆ, ಮ್ಯಾಚಿಂಗ್ ಆಗೋ ಶಾರ್ಟ್ ಹಾರ ಇದೆ. ವಾವ್, ಚೆನ್ನಾಗಿ ಬಂದಿದೆ ಅಲ್ವಾ? ಇದಂತೂ ಪೆಂಡೆಂಟು ವಿತ್ ಈ ಥರ ಡಿಸೈನು ಸಖತ್ತು ಯುನಿಕ್ ಆಗಿದೆ ಕಲೆಕ್ಷನ್ಸ್ ಪ್ರತಿಯೊಂದು ಕೂಡ. ನಿಮಗೆ ಎಲ್ಲ ಗುಂಡು ಹಾರದಲ್ಲಿ ಬರುತ್ತೆ. ಸೆಟ್ ಮಾಡಿ ಒಂದು ಬ್ರೈಡ್ ಹಾಕ್ತೀವಿ ನಾವು. ಓಕೆ, ಇದನ್ನ ಸೆಟ್ಟಿಂಗ್ ಮಾಡಿದ್ರೆ ಗೋಲ್ಡ್ ಈಕ್ವಲ್ ಇರುತ್ತೆ ಹಾಗೆ. ಹೌದು. ಇದು 3 ಲೈನ್ಸ್ ಇಂದ ಅಲ್ವಾ ಸರ್? 3 ಲೈನ್ಸ್ ಸೇಮ್ ಗೋಲ್ಡ್ ಅಲ್ಲಿ ಇದೆ ಮೇಡಮ್. ಹೌದು. ಈ ಪ್ಯಾಟರ್ನ್ ಸುಮಾರು ಗೋಲ್ಡ್ ಅಲ್ಲಿ ಅದು ನೋಡ್ಬಿಟ್ಟು ರೆಡಿ ಮಾಡ್ತಿರೋದು ಕಸ್ಟಮರ್. ಒಂದು ಕಸ್ಟಮರ್ ಮಾಡಿದ್ರೆ ಹಾಗೆ ಐಟಮ್ಸ್ ತುಂಬಾ ಇದೆ. ಯಾರಿಗೂ ಗೊತ್ತೇ ಆಗೋದೇ ಇಲ್ಲ ಖಂಡಿತ. ಪೆಂಡೆಂಟ್ ವರ್ಕ್ ಕೂಡ ಚೆನ್ನಾಗಿದೆ. ಡಿಸೈನ್ ಕೂಡ ನಿಮಗೆ ಸ್ಮಾಲ್ ಮೈನ್ಯೂಟ್ ವರ್ಕ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಮೈನ್ಯೂಟ್ ಐಟಮ್ ಆಗಲಿ, ಈ ಬೀಡ್ಸ್ ಆಗಲಿ, ಇದಾಗಲಿ ಗೋಲ್ಡ್ ಅಲ್ಲಿ ಯಾವ ತರ ಫೋಟೋ ಬರ್ತದೆ. ಸರಿ ಸರ್, ಚೆನ್ನಾಗಿ ಬಂದಿದೆ. ಓಕೆ, ಇದು ಸರ್ ಲಾಂಗ್ ಹಾರ ಇದೆ ಅಲ್ವಾ? ಹವಳದಲ್ಲಿ ಬಂದಿದೆ. ನೀವು ನೆಕ್ಲೆಸ್ ನೋಡ್ತಿರಲ್ಲ, ಅದು ಮ್ಯಾಚಿಂಗ್ ಆಗೋ ತರ ಹಾರ. ಈ ಥರ ಎಲ್ಲ ಕಲೆಕ್ಷನ್ ಸಿಗೋದು ಯುನಿಕ್ ಆ್ಯಕ್ಚುಲಿ. ಇದೆಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಇದು ನೋಡಿ. ಇದರೊಳಗೆ ಹವಳ ಮುತ್ತು ಜೇಡ ಎಲ್ಲ ಇದೆ. ಓಕೆ, ಚೆನ್ನಾಗಿದೆ. ಇದು ಹವಳ ಜೇಡದಲ್ವಾ ಸರ್? ಓಕೆ, ಚೆನ್ನಾಗಿ ಬಂದಿದೆ ಸರ್. ಇದು ಮ್ಯಾಚಿಂಗ್ ನೆಕ್ಲೆಸ್ ಇದೆ. ಸೇಮ್ ಇಯರಿಂಗ್ಸ್ ತೋರಿಸ್ತಿದೆ. ಓಕೆ ಓಕೆ. ಓ, ಇದು ಸಣ್ಣ ಗುಂಡು. ಇದು ಹೊಸದಾಗಿ ಬಂದಿರೋದು ಮೇಡಮ್. ಓಕೆ, ಮುಂಚೆ ಬಂದು ನಿಮಗೆ ಪೂರ್ತಿ ರೌಂಡ್ ಬರ್ತಾ ಇತ್ತು ಗುಂಡು. ಹೌದು. ಫ್ರಂಟ್ ಇಂದ ನೋಡಿದ್ರೆ ಪೂರ್ತಿ ರೌಂಡ್ ಗುಂಡು ಅನ್ಕೋಬೇಕು. ಬ್ಯಾಕ್ ಸೈಡ್ ಬಂದು ಹಾಫ್ ಕಟ್. ಇದು ಗೋಲ್ಡ್ ಅಲ್ಲಿ ಯಾವ ತರ ಬಂತು ಅದೇ ತರ ಬ್ಯಾಕ್ ಸೈಡ್ ಬಂದು ನಿಮ್ಗೆ ಹಾಫ್ ಕಟ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಮೇಲೆಯಿಂದ ನೋಡಿದ್ರೆ ಇದರೊಳಗೆ ಸುಮಾರು 20 ರಿಂದ 25 ವೆರೈಟಿ ಡಾಲರ್ ಇದೆ. ಸರ 2 ಲೈನ್ ಇದೆ, 3 ಲೈನ್ ಇದೆ. ಮಧ್ಯದಲ್ಲಿ ಅದರೊಳಗೆ ಸ್ಟೋನ್ ಬರುತ್ತೆ. ಮಧ್ಯದಲ್ಲಿ ಸ್ಟೋನ್ ವರ್ಕ್ ಇದೆ. ಪ್ಲೇನ್ ಅರ್ಥ ಇದೆ. ಸರಿ ಸರ್, ಚೆನ್ನಾಗಿದೆ. ತುಂಬಾ ವೆರೈಟಿ ಇದೆ. ಇದೆಲ್ಲದು ಹಂಗೆ ಆಫ್ ಗುಂಡುನ ಸರ್? ಹೌದು ಮೇಡಮ್, ಆಫ್ ಕಟ್ಟೆ. ಬೇರೆ ಬಂದು ಮೇಲಿಂದ ನೋಡಿದ್ರೆ ನಿಮ್ಗೆ ರೌಂಡ್ ಫುಲ್ ಗುಂಡು ಅನ್ಸುತ್ತೆ. ಇದರೊಳಗೆ 2 ಲೈನ್ಸ್ 3 ಲೈನ್ಸ್ ತುಂಬಾ ವೆರೈಟಿ ಇದೆ. ಓಕೆ, ಪೆಂಡೆಂಟ್ ವರ್ಕ್ ಎಲ್ಲ ನೋಡಿ. ಲಕ್ಷ್ಮಿ ಬೇಡ ಅನ್ನೋರಿಗೆ ಪೆಂಡೆಂಟ್ ವರ್ಕ್ ಬೇರೆ ಎಲ್ಲ ಬರುತ್ತೆ. ವಾವ್, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಯುನಿಕ್ ಆಗಿದೆ. ಒಂಥರ ಡಿಸೈನು ಜೊತೆಗೆ ಸ್ಟೋನ್ ವರ್ಕು, ಪಿಕಾಕು, ಲಕ್ಷ್ಮಿ ಇಷ್ಟು ಒಂದೇ ಕಲೆಕ್ಷನ್ಸ್ ಇರುತ್ತೆ. ಇವತ್ತು ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಇದಕ್ಕಲ್ವಾ ಸರ್? ಓಕೆ. ನಮಗೆ ಬರೀ ಗುಂಡು ಸರ ಬೇಡ ಅಂದರೆ ವಿತ್ ಸ್ಟೋನ್ ವರ್ಕ್ ಇರುವಂಥ ಕಲೆಕ್ಷನ್ಸ್ ಇರುತ್ತೆ. ಸೂಪರ್. ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲೇ ನಮ್ಮ ಕಲೆಕ್ಷನ್ಸ್ ಎಲ್ಲ ಅವೈಲೇಬಲ್ ಇರುತ್ತಲ್ವಾ ಸರ್? ಸೊ ರೀಸೇಲರ್ಸ್ ಯಾರು ಇದ್ರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಹಾಂ. ಇದು ಸಹ ಫುಲ್ ವಾವ್, ಪೆಂಡೆಂಟ್ ಸಕ್ಕತ್ತಾಗಿದೆ ಅಲ್ಲ? ಹೌದೌದು. ಇದು ನೋಡಿ, ಇದು ಪೆಂಡೆಂಟ್ ಕೂಡ. ಇದೆಲ್ಲ ಗೋಲ್ಡಲ್ಲಿ ಮಾಡಿಸ್ಕೊಳಕ್ಕೆ ಹೋದ್ರೆ ಮೋರ್ ದೆನ್ 70-80 ಗ್ರಾಮ್ಸ್ ಮೇಲೆ. ಖಂಡಿತ ಆಗುತ್ತೆ. ಓಕೆ ಓಕೆ. 40 ಗ್ರಾಮ್ ಲೆಕ್ಕ ಮಾಡಿದ್ರೆ 2,40,000 ಐ ಥಿಂಕ್ ಗೋಲ್ಡಲ್ಲೂ ಕೂಡ ಇಷ್ಟು ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಇಲ್ಲ ಅನ್ನೋ ಡೌಟ್. ಓಕೆ, ಮ್ಯಾಚಿಂಗ್ ಇಯರಿಂಗ್ಸ್ ಕೊಡ್ತೀವಿ. ಕೆಲವೊಂದು ಇಯರಿಂಗ್ಸ್ ಬರುತ್ತೆ, ಕೆಲವೊಂದು ಬರೋಲ್ಲ. ಇದು ನೋಡಿ, ಈ ಥರ ಯುನಿಕ್ ಆಗಿದೆ. 3 ಲೇಯರ್ ಅಲ್ವಾ ಸರ್? 3 ಲೇಯರ್ ವಿತ್ ಬ್ರೈಡ್ ಒಂಥರ ಪಾಲಕಿನಲ್ಲಿ ಇದ್ದಂಗೆ. ಓಕೆ, ಚೆನ್ನಾಗಿದೆ ಸರ್. ಓಕೆ, ಜುಮ್ಕಾ ಸರ್? ಜುಮ್ಕಾ ಸರ್ ಮ್ಯಾಚಿಂಗ್ ಇದೆ. ಇದರೊಳಗೆ ಸುಮಾರು 100 to 150 ವೆರೈಟೀಸ್ ಇದೆ. ಜುಮ್ಕಾದಲ್ಲಿ ಆಗಲಿ, ಟಾಪ್ಸ್ ಅಲ್ಲಿ ಆಗಲಿ ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ಸ್ಟಡ್ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಬರುತ್ತೆ ಸರ್? ಮೇಡಮ್ ಇದು ಒಂದು 350 ಸ್ಟಾರ್ಟಿಂಗ್ ರೇಂಜ್ ಆಗಿ ಅಪ್ ಟು 2500-3000 ವರೆಗೆ ಇದೆ. ಮೇ ಬಿ ಒಂದು 500 to 600 ವೆರೈಟೀಸ್ ಇದೆ ನನ್ನ ಹತ್ರ.
500 to 600 ವೆರೈಟಿ ವೆರೈಟೀಸ್ ಇದೆ. ಸ್ಮಾಲ್ ಮೀಡಿಯಂ ಬಿಗ್ ಸೈಜ್ ಲೆಕ್ಕ ಮಾಡಿದ್ರೆ ಖಂಡಿತ ಇದೆ ಮೇಡಮ್. ಓಕೆ ಸರ್, ಓಕೆ ಓಕೆ. ಜುಮ್ಕಾ ಇದೆ. ಹೌದು ಮೇಡಮ್. ಹಾಂ ಹಾಂ, ಚೆನ್ನಾಗಿ ಬಂದಿದೆ ಸರ್. ಜಡಾವ್ ಕುಂದನ್ ಅಲ್ವಾ, ಸೊ ಮ್ಯಾಚಿಂಗ್ ಮಾಡ್ಕೋಬಹುದು. ಜಡಾವ್ ಕುಂದನ್ ಸೆಪರೇಟ್ ಆಗಿ ಅವರು ನಕ್ಲಿಸ್ ಇದ್ರೆ ಗೋಲ್ಡ್ ಮ್ಯಾಚ್ ಮಾಡೋಕೋಸ್ಕರ ಇಯರಿಂಗ್ಸ್ ತಗೊಳ್ತಾರೆ. ಇಯರಿಂಗ್ಸ್ ಅಷ್ಟೇ ತಗೋಬಹುದು. ಆಕ್ಚುಲಿ ಜಾಸ್ತಿ ಇಷ್ಟಪಡೋದು ಈ ಕೆಂಪು ಕಲರ್ ಮೇಡಮ್. ಇದೇನು ಸರ್, ಫುಲ್ ಲೆಂತ್ ಇದೆ ಅಲ್ವಾ? ಮೇಡಮ್ ಇದೊಂದು ಹೊಸದಾಗಿ ಇದೆ. ಓಕೆ, ಯೂನಿಕ್ ಆಗಿದೆ. ಚೆನ್ನಾಗಿದೆ, ಯುನಿಕ್ ಆಗಿದೆ ಅಲ್ವಾ ಸರ್ ಪೀಸು? ಓಕೆ. ಜಡ ಕುಂದನಿಗೆ ಮ್ಯಾಚ್ ಮಾಡ್ಕೋಬೇಕಂದ್ರೆ ಆ ಥರ ಕಲೆಕ್ಷನ್ಸ್ ಇದೆ. ಸೊ ಆಂಟಿಕ್ ಕಲೆಕ್ಷನ್ಸ್ ಕೂಡ ಇದೆ, ಸ್ಟೋನ್ ವರ್ಕ್ ಇದೆ. ಇದು ಕೂಡ ಅದೇ ಅಲ್ವಾ? ಹೌದು, ಅದು ಆಂಟಿಕ್ ಕಲೆಕ್ಷನ್. ಹಾಂ ಹಾಂ, ಮ್ಯಾಚ್ ಶೇಡ್ಗೆ ಎಲ್ಲ ಮ್ಯಾಚ್ ಆಗುತ್ತೆ. ಓಕೆ, ವಿತೌಟ್ ಸ್ಟೋನ್ ಪ್ಲೇನ್ ಇದೆ. ವಿತೌಟ್ ಸ್ಟೋನು. ಅದು ಸೈಜ್ ನೋಡಿ, ಸೈಜ್ ಎಲ್ಲ ಎಷ್ಟು ದೊಡ್ಡದು. ಹಾಂ, ಸೈಜಸ್ ಇದೆ. ವಿತೌಟ್ ಸ್ಟೋನು ಪ್ಲೇನಲ್ಲಿ ಬರುತ್ತೆ. ಸೊ ಕಲೆಕ್ಷನ್ಸ್ ಅಂತೂ ತುಂಬ ಇದೆ, ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಓಕೆ. ಅದರೊಳಗೆ ಗೇರು ಪಾಲಿಶ್ಗೆ ನೀವು ಆವಾಗಲೇ ಹಾರ ತೋರಿಸ್ತಾರ ಮೇಡಮ್. ಹಾಂ, ಚಾಂದ್ಬಾಲ್ ಡಿಸೈನ್. ಹಂಗೆ ಜುಮ್ಕಿ ಐಟಮ್ ಇದೆ. ಓಕೆ ಸರ್, ಓಕೆ. ಜುಮ್ಕಿ ಐಟಮ್ ಇದೆ. ಜುಮ್ಕಿನಲ್ಲಿ ಇದರೊಳಗೆ ತುಂಬ ಮಾಡಲ್ಸ್ ಇದೆ. ವಾವ್, ಚಾಂದ್ಬಾಲ್ ಡಿಸೈನ್ ಇದೆ ನೋಡಿ. ಸ್ಮಾಲ್ ಮೀಡಿಯಂ ಬಿಗ್ 3 ಸೈಜ್ ಇದೆ ಮೇಡಮ್. ಓಕೆ ಸರ್, ಓಕೆ. ಇದೊಂದು ಗೇರು ಪಾಲಿಶ್ ಜುಮ್ಕಿ ಮೇಡಮ್. ಹಾಂ ಹಾಂ, ಗೇರು ಪಾಲಿಶ್ ಹಾರಗಳು ತೋರಿಸ್ತಾರ ನಿಮಗೆ. ಹಾಂ ಹೌದು. ಬಿಗ್ ಹಾರ, ಲಾಂಗ್ ಹಾರ ತೋರಿಸಿದ್ರೆ ಮ್ಯಾಚಿಂಗ್ ಆಗೋದು. ಓಕೆ ಓಕೆ, ಚೆನ್ನಾಗಿದೆ ಸರ್. ಓಕೆ, ಇದಷ್ಟು ನೋಡಿ ಇಲ್ಲಿ ನಿಮಗೆ ಈ ಥರ ಲಾಟ್ ಆಫ್ ಕಲೆಕ್ಷನ್ಸ್ ಇರುತ್ತೆ, ತುಂಬ ಕಲೆಕ್ಷನ್ಸ್ ಇದೆ. ಓಕೆ, ಇಷ್ಟು ಕಲೆಕ್ಷನ್ಸ್ ಬರುತ್ತೆ. ಮೋರ್ ದೆನ್ 500 to 600 ಡಿಸೈನ್ಸ್ ಇರುತ್ತೆ ಅಲ್ವಾ? ಹಾಂ ಮೇಡಮ್, ಖಂಡಿತ ಇದೆ ಮೇಡಮ್. ಓಕೆ ಓಕೆ. ಸ್ಮಾಲು ಮೀಡಿಯಮ್ ಬಿಗ್ ಲೆಕ್ಕ ಮಾಡಿದ್ರೆ 500 to 600 ಡಿಸೈನ್ಸ್ ನಾನು ತೋರಿಸ್ತೀನಿ. ವಾವ್, ಎಲ್ಲ ಗೇರು ಪಾಲಿಶಲ್ಲಿ ಇದೆ, ಪ್ಲೇನಲ್ಲಿ ಇದೆ, ಆಂಟಿಕ್ ಡಿಸೈನ್ ಇದೆ, ನಕಾಶ್ ಡಿಸೈನ್ ಇದೆ, ಚಾಂದ್ಬಾಲ್ ಡಿಸೈನ್ ಇದೆ, ಸ್ಟೋನ್ ವರ್ಕ್. ಇದೊಂದು ಹೊಸದಾಗಿ ಬಂತು ಮೇಡಮ್, ಬೆಳ್ಳಿ ಮಾಡೋ ಜುಮ್ಕಿ. ಹಳೆ ಕಾಲ ಸ್ಟೈಲ್. ಹೌದೌದು, ಬಟ್ ಎವರ್ಗ್ರೀನ್ ಅಲ್ವಾ ಸರ್ ಇದು? ಎವರ್ಗ್ರೀನ್. ಗೋಲ್ಡ್ ಇಸ್ ಗೋಲ್ಡ್, ಅದು ಒಂಥರ ಎಲ್ಲರೂ ಅದನ್ನೇ ಕೇಳೋದು. ಅದ್ರ ಮ್ಯಾಚ್ ಆಗೋ ನಕ್ಲಿಸ್ ಸ್ಟೋನ್ ಇದೆ ವರ್ಕ್. ನನ್ನ ಹತ್ರ. ವಾವ್, ಸೂಪರ್. ಸ್ಟೋನ್ ವರ್ಕ್ ಅಲ್ಲಿದೆ, ಸ್ಟೋನ್ ವರ್ಕ್, ಪರ್ಲ್ ವರ್ಕ್. ಹೌದು ಮೇಡಮ್. ನೋಡಿ ಸೇಮ್ ಗೋಲ್ಡ್ ಅಲ್ಲಿ ಹೇಗೆ ಬರುತ್ತೆ ಫಿನಿಶಿಂಗ್ ಆಗಿ. ಹೌದು. ಅಬ್ಬಾ, ಫಿನಿಶಿಂಗ್ ಒಂಚೂರು ಬಿಟ್ಕೊಡೋದೇ ಇಲ್ಲಲ್ಲ, ಗೊತ್ತಾಗೋದೇ ಇಲ್ಲ ಸರ್. ಓಕೆ, ಅದೇ ತರ ಓನ್ಲಿ ಸ್ಟೋನ್ ವಿತ್ ಪೆರಲ್ ಮಾಡಿದೆ. ಇದರೊಳಗೆ 3 ಸೈಜಸ್ ಇದೆ ಮೇಡಮ್. 3 ಸೈಜಸ್ ಬರುತ್ತೆ. 3 ಸೈಜಸ್ ಇದೆ. ಗ್ರೀನ್ ಅಲ್ಲಿ ಇದೆ, ರೆಡ್ ಅಲ್ಲಿ ಇದೆ, 3 ಸೈಜ್ ಇದೆ, ಪಿಂಕ್ ಇದೆ, ಬ್ಲೂ ಇದೆ. ಚೆನ್ನಾಗಿ ಬಂದಿದೆ. ಸೊ ಈ ಜುಮ್ಕಿ ನೋಡಿ ಸಖತ್ ಯುನಿಕ್ ಆಗಿದೆ, ಫುಲ್ ವರ್ಕ್ ಇರೋವಂಥ ಜುಮ್ಕಿ. ಮೈನ್ಯೂಟ್ ವರ್ಕ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಎಲಿಫೆಂಟ್ ಇದೆ, ಸೊ ಪೇರ್. ಸೊ ಈ ಥರದಲ್ಲಿ ಬ್ರೈಡಲ್ಗಂತೂ ಸೂಪರ್ ಆಗಿ ಬರುತ್ತೆ ಕಲೆಕ್ಷನ್ಸ್. 3D ಕಲೆಕ್ಷನ್ ಅಂತಾರೆ ಇದು. 3D ಕಲೆಕ್ಷನ್. ಎಂಬೋಸಿಂಗ್ ಎಲ್ಲ ಹೌದೌದು 3D ಕಲೆಕ್ಷನ್. ಹೌದೌದು, ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಓಕೆ. ಅದೇ ಕಲೆಕ್ಷನ್ ನೆಕ್ಲೆಸ್ ಹಾರ 3D ಕಲೆಕ್ಷನ್ ಅಲ್ಲಿ. ನಾನು ಆವಾಗಲೇ ಸಿಲ್ವರ್ ಜ್ಯುವೆಲರಿ ಅಂತ ಹೇಳಿದಲ್ಲ ಮೇಡಮ್. ಹೌದು ಸರ್. ಸಿಲ್ವರ್ ಜ್ಯುವೆಲರಿನಲ್ಲಿ ಇದೇ ತರ ಡಿಸೈನ್ಸ್ ಬರೋದು. ಅವ್ರಿಗೆ ನಮಗೆ ಕಾಸ್ಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇರುತ್ತೆ. 60,000 ವ್ಯಾಲ್ಯೂ ಇದ್ರೆ 10 to 12,000 ಬರುತ್ತೆ. ಮತ್ತೆ ಲಾಂಗ್ ಲೈಫ್ ಕೂಡ ಯೂಸ್ ಮಾಡಬಹುದು ನೀವು. ಯಾವುದೇ ರೀತಿಯ ಸಿಲ್ವರ್ ನಲ್ಲಿ ನಿಮಗೆ ಅಷ್ಟು ಲೈಫ್ ಬರೋಲ್ಲ, ಬ್ಯಾಕ್ ಸೈಡ್ ವೈಟ್ ಆಗೋದು ಅಂತದಾಗುತ್ತೆ. ನಮ್ಮಲ್ಲಿ ಪಂಚಲೋಹದಲ್ಲ, ಒಂಥರ ಹಳೆ ಚಿನ್ನದ ಹೆಂಗಿರುತ್ತೆ ಹಂಗಿರುತ್ತೆ. ಓಕೆ ಸರ್, ಓಕೆ. ಹಳೆ ಬಂಗಾರ ಯಾವ ರೀತಿ ಇರುತ್ತೆ. ಓಕೆ ಓಕೆ ಸರ್, ಓಕೆ. ಬೆಳ್ಳಿ ಜುಮ್ಕಿ, ಬೆಳ್ಳಿ ಮಾಡೋ ಜುಮ್ಕಿ ಹೇಳಿದ್ನಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗೋ ತರ ನೆಕ್ಲೆಸ್ಗಳಿದೆ. ಓಕೆ, ಸೇಮ್ ಗೋಲ್ಡ್ ಅಲ್ಲಿ ಸ್ಟೋನ್ ವರ್ಕ್ ಅಲ್ವಾ ಸರ್? ಸ್ಟೋನ್ ಪರ್ಲ್ ವರ್ಕ್. ಹೌದು, ಸ್ಟೋನ್ ಪರ್ಲ್. ಓ, ಸೇಮ್ ಅದಕ್ಕೆ ಜುಮ್ಕಿಗೆ ಮ್ಯಾಚಿಂಗ್ ಆಗೋ ತರ ನೆಕ್ಲೆಸ್. ಸೂಪರ್ ಆಗಿದೆ. ವರ್ಕ್ ಕೂಡ ತುಂಬಾ ಟ್ರೆಡಿಷನಲ್ ವರ್ಕ್. ಒಂಥರ ಹಳೆ ಗೋಲ್ಡ್ ಅಲ್ಲಿ ಡಿಸೈನ್ಸ್ ಏನ್ ಬರುತ್ತೋ ಅದೇ ಡಿಸೈನ್ಸ್ ಮೇಡಮ್. ಇದೆಲ್ಲ ಯೂನಿಕ್ ಕಲೆಕ್ಷನ್ಸ್, ಬೇಕಂದ್ರೂ ಸಿಗೋದಿಲ್ಲ ಕೆಲವು ಕಡೆ. ಇದೊಂದು ನಿಮ್ಗೆ ಗೋಲ್ಡ್ ಅಲ್ಲಿ ಕ್ಯಾಟ್ಲಾಗ್ ಡಿಸೈನ್ಸ್ ಇರುತ್ತಲ್ಲ, ಆ ಕ್ಯಾಟ್ಲಾಗ್ ಡಿಸೈನ್ ಅಲ್ಲಿ ಬರುವಂತ ಡಿಸೈನ್ಸ್ ಮೇಡಮ್. ಇದು ಸ್ಟೋನ್ ವರ್ಕ್, ಟ್ರೆಡಿಷನಲ್ ವೇರ್. ಚೆನ್ನಾಗಿ ಬಂದಿದೆ ಸರ್. ಓಕೆ, ಫ್ಲೆಕ್ಸ್ ಹಾರ ಇದೆ, ನೆಕ್ಲೆಸ್ ಇದೆ. ಓ, ನೆಕ್ಲೆಸ್ ಇದೆ. ಓಕೆ, ಸ್ಮಾಲ್ ನೆಕ್ಲೆಸ್ ಇದೆ ನೋಡಿ. ಇದು ಸ್ಮಾಲ್ ನೆಕ್ಲೆಸ್, ಸ್ಮಾಲ್ ಇದು ಸ್ಮಾಲ್ ನೆಕ್ಲೆಸ್ ಇದೆ. ಹಾರ, ಲಾಂಗ್ ಹಾರ ಸರ್. ಓಕೆ, ನಿಮ್ಗೆ ಡಾಲರ್ ಚೈನ್ ವಿತ್ ಚೈನ್ ಡಾಲರ್ ಸೆಪರೇಟ್ ಆಗಿ ತೋರಿಸ್ಬೋದು. ಹೌದೌದು, ಡಾಲರ್ಸ್ ಬೇಕಾದ್ರೂ ಸಿಗುತ್ತೆ. ಇವೆಲ್ಲ ಗೋಲ್ಡ್ ನಲ್ಲಿ ಏನು ಫಿನಿಶಿಂಗ್ ಬರ್ತದೆ. ಓಕೆ, ಚೆನ್ನಾಗಿದೆ. ಇದರಲ್ಲಿ ತುಂಬಾ ವೆರೈಟಿ ಇದೆ. ನಿಮಗೆ ಸ್ವಲ್ಪ ಐಟಮ್ ಸ್ಯಾಂಪಲ್ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಮೇಡಮ್. ಹೌದು, ಇದು ಬಂದು ಹಳೆ ಚಿನ್ನ ತರ ಡಿಸೈನ್ಸ್. ಓ, ಪರ್ಲ್ ಸರ ಇದೆ ಸರ್. ಇದೆಲ್ಲ ಪಂಚಲೋಹದ ಅಂತ ರೈಮೂನ್ ಮೆಟಲ್ ಅಂತ ಹೇಳ್ತಾರೆ. ಆ ಮೆಟಲ್ ಬಂದು ನಿಮಗೆ ಗೋಲ್ಡ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಸಪೋಸ್ ನಿಮ್ಗೆ ಡಲ್ ಆದ್ರೂ ಹಳೆ ಚಿನ್ನ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದ್ರ ಸ್ಪೆಷಾಲಿಟಿ ಅದು. ಈ ವೆರೈಟಿನಲ್ಲಿ ಬಳೆ ಐಟಮ್ ಮೇಡಮ್. ಸೇಮ್ ಗೋಲ್ಡ್ ನಲ್ಲಿ ಯಾವ ತರ ಬರುತ್ತೆ ಅದೇ ತರ ಫಿನಿಶಿಂಗ್. ಓಕೆ ಅಲ್ವಾ? ಡಬಲ್ ಲೈನ್, ಸಿಂಗಲ್ ಲೈನ್, ಸೇಮ್ ಗೋಲ್ಡ್ ಅಲ್ಲಿ ಯಾವ ತರ ಬರುತ್ತೆ. ಇದೆಲ್ಲ ಎಷ್ಟು ದಿನ ಗ್ಯಾರಂಟಿ ಸರ್? ಅಂದ್ರೆ ನೀವು ಕೊಡೋದು? ವಾರಂಟಿ ಕೊಡ್ತೀವಿ. ಬಟ್ 2 ಇಯರ್ಸ್ ಆದ್ಮೇಲೆ ನಾನು ಹೇಳ್ದಂಗೆ ಹಳೆ ಚಿನ್ನ ಹೇಗಿರುತ್ತೋ ಆಗಿರುತ್ತೆ. ಮೇಂಟೈನ್ ಮಾಡಿದ್ರೆ ಲಾಂಗ್ ಟೈಮ್ ಬರುತ್ತೆ. ಓಕೆ,
ಸಿಗುತ್ತೆ. ಓಕೆ ಗ್ರೀನ್ ಕಲರ್, ರೂಬಿ ಕಲರ್, ವೈಟ್ ಕಲರ್, ರೆಡ್ ವೈಟ್ ಕಲರ್, 4-5 ಕಲರ್ ಸಿಗುತ್ತೆ. ಇವೆಲ್ಲ ಮೇನ್ ಸ್ಪೆಷಾಲಿಟಿ ಏನಂದ್ರೆ ಮೇಡಮ್, ಇದು ಐಂಬೂನ್ ಮೆಟಲ್ ಅಂತಾರೆ ತಮಿಳಲ್ಲಿ, ಪಂಚಲೋಹ ಅಂತಾರೆ ಕನ್ನಡದಲ್ಲಿ. ಇದು ಯೂಸ್ ಮಾಡಿದ್ರು ಹಳೆ ಚೆನ್ನ ಹೇಗಿರುತ್ತೋ ಹಾಗೆ ಇರುತ್ತೆ. ಈಗ ನಿಮ್ ಗೋಲ್ಡ್ ಡಲ್ ಆದ್ರೆ ಹೇಗಿರುತ್ತೋ ಆಗಿರುತ್ತೆ. ಅದರಿಂದ ಇದನ್ನ ತುಂಬಾ ಜನ ಇಷ್ಟಪಡ್ತಾರೆ. ಇದರೊಳಗೆ ವಾಲೆಗಳಿದೆ, ನಕ್ಲಿಸ್ ಇದೆ, ಹಾರ ಇದೆ. ಇನ್ವೆಸ್ಟ್ ಮಾಡೋದು ಯಾವುದೇ ರೀತಿ ಮೋಸ ಇಲ್ಲ. ಮೀನ್ಸ್ ಅವ್ರ ಹತ್ರ ಗೋಲ್ಡ್ ಜ್ಯುವೆಲರಿ ಇದ್ರೆ ಅದ್ರ ಜೊತೆಗೆ ಹಾಕಿದ್ರೆ ಇದು ಗೋಲ್ಡ್ ತರ ಕಾಣುತ್ತೆ. ಇದು ಸಹ ದೊಡ್ಡದು, ಅದ್ರೊಳಗೆ ದೊಡ್ಡ ಸ್ಟೋನ್, ಒಂಥರ ಡಿಫ್ರೆಂಟ್ ಡಿಸೈನ್ ಗೋಲ್ಡ್ ಅಲ್ಲಿ ಮಾಡಿಸ್ತಾರೆ. ಸ್ಕೇಲ್ ಬ್ಯಾಂಗಿಲ್ ಅಂತ ರೆಡ್ ಕಲರು, ರೂಬಿ ಕಲರು, ವೈಟ್ ಕಲರು, ಪಿಂಕ್ ಕಲರು, ದಾಳಿಂಬೆ ಕಲರು, ಸುಮಾರು ಒಂದು 5 ರಿಂದ 6 ಕಲರ್ ಇದೆ. ಈ 5 to 6 ಕಲರ್ಸ್ ಎನಿ ಟೈಮ್ ಹೋಗ್ತಿದೆ. ಇದು ತುಂಬಾ ರೇರ್, ಗೋಲ್ಡ್ ಅಲ್ಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದ್ರಲ್ಲಿ ಪರ್ಪಲ್ ಇದೆ ಅಲ್ವಾ? ಪರ್ಪಲ್, ಗ್ರೀನ್, ವೈಟ್, ಪಿಂಕ್ ಎಲ್ಲ ಇದೆ. ಓಕೆ, ಇದೇ ಬೇರೆ ಫಾರ್ಮಿಂಗ್ ಜ್ಯುವೆಲರಿ ಅಂತ. ಇಷ್ಟು ಮಿಲ್ಲಿ ಗೋಲ್ಡ್ ಇದ್ರ ಮೇಲೆ ಪಾಲಿಶ್ ಮಾಡಿರ್ತಾರೆ. 1 ಗ್ರಾಮ್ ಗೋಲ್ಡ್, 1 ಗ್ರಾಮ್ ಜ್ಯುವೆಲರಿ. 1 ಗ್ರಾಮ್ ಗೋಲ್ಡ್ ಬೇರೆ, 1 ಗ್ರಾಮ್ ಜ್ಯುವೆಲರಿ ಬೇರೆ. ಇದು ಬಂದು ಇಷ್ಟು ಮಿಲ್ಲಿ ಪಾಲಿಶ್ ಮಾಡ್ತಾರೆ, ಅದಕ್ಕೆ 1 ಗ್ರಾಮ್ ಜ್ಯುವೆಲರಿ ಅಂತಾರೆ. ಪಕ್ಕ 1 ಗ್ರಾಮ್ ಗೋಲ್ಡ್ ಅಂದ್ರೆ ಅದ್ರೊಳಗೆ 1 ಗ್ರಾಮ್ ಪಕ್ಕ ಇರುತ್ತೆ ಮೇಡಮ್. ಅದೂ ಇದೆ ನಮ್ಮ ಹತ್ರ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಸರ ಬಳೆ ಎಲ್ಲ ಇದೆ. ಇದು ಬಂದು ಫಾರ್ಮಿಂಗ್ ಅಂತ. ಇದು ಗೋಲ್ಡ್ ಅಲ್ಲಿ ಯಾವ ಶೇಡ್ ಬರುತ್ತೋ KDM ಅಲ್ಲಿ 96.1 KDM ಮೇಲೆ ಹೆಂಗ್ ಬರುತ್ತೋ ಅದೇ ತರ ಶೇಡ್. ಅದೇ ತರ ಹೌದು ಮೇಡಮ್. ಚೆನ್ನಾಗಿ ಬಂದಿದೆ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ, ಅದೇ ಕನ್ಫ್ಯೂಸ್ ಜನಕ್ಕೆ. 1 ಗ್ರಾಮ್ ಅಂತೀರಾ 4,000 5,000 ಕೊಡ್ತೀರಾ, 6,000 ಗೋಲ್ಡ್ ಇದೆ ಅಂತ ಹೇಳ್ತಾರೆ. ಇದು 1 ಗ್ರಾಮ್ಗೆ ಇಷ್ಟು ಮಿಲ್ಲಿ ಪಾಲಿಶ್ ಮಾಡ್ತಾರೆ, ಅದು 1 ಗ್ರಾಮ್ ಜ್ಯುವೆಲರಿ. 1 ಗ್ರಾಮ್ ಮಿಕ್ಸ್ ಮಾಡಿದ್ರೆ 1 ಗ್ರಾಮ್ ಗೋಲ್ಡ್, ಅಷ್ಟೇ ವ್ಯತ್ಯಾಸ ಮೇಡಮ್. ಇದರಲ್ಲೂ ತುಂಬಾ ವೆರೈಟೀಸ್ ಇದೆ. ಓಕೆ ಸರ್, ಇದರಲ್ಲಿ ವೆರೈಟಿ ತುಂಬಾ ವೆರೈಟಿ ಇದೆ. ಸ್ಟೋನ್ ವರ್ಕ್ ಅಲ್ಲೂ ಬಂದಿದೆ, ಪ್ಲೇನ್ ಅಲ್ಲೂ ಇದೆ, ಸೇಮ್ ಗೋಲ್ಡ್ ಲುಕಿಂಗ್ ಪ್ಲೇನ್. ಪಂಚಲೋಹ ಅಂದ್ರೆ ಐಮೂನ್ ಮೆಟಲ್, ಕಮಲ್, ಬಾಳೆ, ಇದೆಲ್ಲ ಚಾಂದ್ ಬಾಲಲ್ಲಿ ಬಂದಿರೋಂಥದ್ದು ಎಲ್ಲ ಟ್ರೆಡಿಷನಲ್ ಲುಕ್ ಅಲ್ವಾ? ಸೊ ಈ ತರ ತುಂಬಾ ಜನ ಲೈಕ್ ಮಾಡ್ತಾರೆ ನೋಡಿ ಮೇಡಮ್. ಬರೀ ಇದು ಸ್ಯಾಂಪಲ್ ಮಾತ್ರ, ತುಂಬಾ ಸ್ಟಾಕ್ಸ್ ಇದೆ ನನ್ನ ಹತ್ರ. ನಾನು ಅಂಗಡಿಗೆ ವಿಸಿಟ್ ಮಾಡಿದ್ರೆ ಎಲ್ಲ ವೆರೈಟಿ ತೋರಿಸಬಹುದು. ಓಕೆ ಸರ್, ಓಕೆ. ಸ್ಟಡ್ ಅಲ್ಲಿ, ಹೌದು, ವಾವ್, ಸ್ಟಡ್ ಅಲ್ಲಿ ಒಂದು ಸುಮಾರು 50 to 60 ವೆರೈಟಿ ಇದೆ ಮೇಡಮ್. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಇದು ನೋಡಿ, ತುಂಬಾ ಸೇಮ್ ಗೋಲ್ಡ್ ತರನೇ ಇದೆ. ನಿಮಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಅಂತೂ ಖಂಡಿತ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಕಲೆಕ್ಷನ್. ಡಿಸೈನ್ಸ್ ಇದೆಲ್ಲ ಸ್ಯಾಂಪಲ್ ಪೀಸಸ್. ಓಕೆ, ಒಂದೊಂದು ಪೀಸ್ ಸ್ಯಾಂಪಲ್ ಇಟ್ಟಿದ್ದೀವಿ ನಾವು. ಇದು ಸಹ ಇದು ಕೂಡ ಓಲೆನೆ ಅಲ್ವಾ? ಸ್ಟಡ್ ಅಲ್ಲಿ ಹ್ಯಾಂಗಿಂಗ್ಸ್. ಓಕೆ, ಓಕೆ, ಸರಿ ಸರ್, ಚೆನ್ನಾಗಿ ಬಂದಿದೆ. ಇದೆಲ್ಲ ಸ್ಯಾಂಪಲ್ ಒಂದೊಂದು ಪೀಸ್ ಇಟ್ಟಿದ್ದೀವಿ ಮೇಡಮ್. ಸ್ಟಾಕ್ಸ್ ಎಲ್ಲ ಒಳಗೆ ಇದೆ. ಓಕೆ ಸರ್, ಓಕೆ. ಸ್ಯಾಂಪಲ್ಸೇ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಓಕೆ, ಎಲ್ಲ ಡಿಸ್ಪ್ಲೇ ಕಲೆಕ್ಷನ್ಸ್ ಇರುತ್ತೆ. ಇದೆಲ್ಲ ಇಯರಿಂಗ್ ಅಲ್ವಾ ಸರ್? ಓಕೆ, ಇದು ಜುಮ್ಕಾ ಬಂದಿದೆ ಅಲ್ವಾ? ಅಲ್ಲ, ಅದೇ ಹ್ಯಾಂಗಿಂಗ್ಸ್ ಬರುತ್ತೆ ಇದು. ಓಕೆ, ಒಂದು CZ ಸಿಲ್ವರ್ ಜ್ಯುವೆಲರಿ ಅಂತ. ಓಕೆ, ಇದರೊಳಗೆ ಸಿಲ್ವರ್ ಜ್ಯುವೆಲರಿ ಇದೆ, ಗೋಲ್ಡ್ ಜ್ಯುವೆಲರಿ ಇದೆ, ರೋಸ್ ಗೋಲ್ಡ್ ಜ್ಯುವೆಲರಿ ಇದೆ. ಇಷ್ಟು ವೆರೈಟಿ ಇದೆ ಮೇಡಮ್. ಸುಮಾರು ಇದರೊಳಗೆ 50 to 60 ಡಿಸೈನ್ಸ್ ಇದೆ. ಸೇಮ್ ಇದೇ ತರ ನಕ್ಲಿಸು, ಹಾರ, ಬಳೆಗಳು ಪೂರ್ತಿ ಇದೆ ಮೇಡಮ್. ನನ್ನ ಹತ್ರ ಯಾವ ಪ್ರಾಡಕ್ಟ್ ಇದ್ರು ಮೇಡಮ್, ಅದ್ರ ತಗ್ಗ ನಕ್ಲಿಸು, ಹಾರ, ಕಿವಿ, ವಾಲೆಗಳು, ನಾಗಟಿಕ, ಬಳೆ ಎಲ್ಲ ಸೆಟ್ ಮಾಡ್ಕೋಬಹುದು. ಇಂಡಿವಿಜುವಲ್ ಆಗಿರುತ್ತೆ. ಸೆಟ್ ಬೇಕಾ ಸೆಟ್ಟು ಸಿಗುತ್ತೆ ನಮ್ಮಲ್ಲಿ. ಎಲ್ಲಾ ಜ್ಯುವೆಲರಿನಲ್ಲಿ ಬ್ರೈಡಲ್ ಜ್ಯುವೆಲರಿ ಸಿಗುತ್ತೆ ಮೇಡಮ್. ಮುಹೂರ್ತಕ್ಕೆ ಆಗಲಿ ರಿಸೆಪ್ಷನ್ಗೆ ಆಗಲಿ ಸುಮಾರು ವೆರೈಟೀಸ್ ಇದೆ. ಚೆನ್ನಾಗಿ ಬಂದಿದೆ ಅಲ್ವಾ? ಇದು ರೋಸ್ ಗೋಲ್ಡ್ ಅಲ್ವಾ? ಇದು ಸಿಲ್ವರ್ ಜ್ಯುವೆಲರಿ ಮೇಡಮ್. ನಾನು ನೆಕ್ಸ್ಟ್ ರೋಸ್ ಗೋಲ್ಡ್ ತೋರಿಸ್ತೀನಿ. ಇದೆಲ್ಲ ಸುಮಾರು 100 to 150 ಡಿಸೈನ್ಸ್ ವರ್ಕ್ ಇದೆ. ಸೂಪರ್ ಆಗಿದೆ ಮೇಡಮ್. ಇದನ್ನ ಕೆಲವೊಂದು ಜನ ಸ್ಯಾಂಪಲ್ ತಗೊಂಡೋಗಿ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂತಾರೆ. ಆ ರೇಂಜ್ ಅಲ್ಲಿ ಇದೆ. ಮೇಡಮ್, ನೀವು ಗೋಲ್ಡ್ ಅಲ್ಲಿ ಮಾಡಿಸಿದ್ರೆ 1.5 to 2 lakhs ವರ್ಗೂ ಬೇಕು. ಇದು 2,500 rupees ಆಗುತ್ತೆ. ತಗೊಂಡೋಗಿ ಇದೇ ತರ ಮಾಡಿಸ್ಬೇಕಂತ ಕೇಳ್ತಾರೆ. ಆ ತರ ಡಿಸೈನ್ಸ್ ಇದೆ ನನ್ನ ಹತ್ರ. ಚೆನ್ನಾಗಿದೆ. ಸುಮಾರು 50 to 100 ಡಿಸೈನ್ಸ್ ಎಲ್ಲಾ ಕಲರ್ ನಲ್ಲಿ ಕೊಡ್ತೀನಿ. ಸಿಲ್ವರ್ ಕಲರ್, ರೋಸ್ ಗೋಲ್ಡ್ ಕಲರ್. ಹೌದು ಮೇಡಮ್. ಬ್ಲೂ ಕಲರ್ ಸಖತ್ತಾಗಿ ಕಾಣುತ್ತೆ, ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್. ಇದರೊಳಗೆ ವೈಟು, ರೂಬಿ ಕಲರು, ಬ್ಲೂ ಕಲರು, ಪರ್ಪಲ್ ಕಲರು, ಪಿಂಕ್ ಕಲರ್ ಎಲ್ಲ ಕಲರ್ಸ್ ಸಿಗುತ್ತೆ ಮೇಡಮ್. ಆಲ್ಮೋಸ್ಟ್ ಅವ್ರ ಡ್ರೆಸ್ ಕಲರ್ ಮ್ಯಾಚ್ ಆಗೋ ಥರ ತುಂಬ ಇದೆ. ಅಂದ್ರೆ ಮ್ಯಾಚಿಂಗ್ ಮಾಡ್ಕೋಬಹುದು ಮೇಡಮ್. ಪೂರ್ತಿ ವೈಟ್ ಇದೆ ಮೇಡಮ್ ಇದರೊಳಗೆ ನೋಡಿ. ಇವೆಲ್ಲ ವೇರ್ ಮಾಡಿದ್ರೆ ವೆಡ್ಡಿಂಗ್ ಫಂಕ್ಷನ್ ಈಗ ನಿಮಗೆ ಈ ತನಿಷ್ಕ್ ಜ್ಯುವೆಲರಿನಲ್ಲಿ ಡೈಮಂಡ್ ಜ್ಯುವೆಲರಿ ಸೇಮ್ ಅದೇ ತರ ಇದೆ. ಅವ್ರ ಹತ್ರ ಗೋಲ್ಡ್ ಜ್ಯುವೆಲರಿ ಇದ್ರೆ 1 or 2 ಪೀಸ್ ಇದ್ರ ಮಿಕ್ಸ್ ಮಾಡಿದ್ರೆ ಇದು ಗೋಲ್ಡ್ ತರ ಕಾಣುತ್ತೆ. ಹೌದು, ಇದೆಲ್ಲದಕ್ಕೆ ವಾಲೆ ಬರುತ್ತೆ ಮೇಡಮ್. ಆಗುತ್ತೆ ಅಂತ ತೋರಿಸ್ತಾ ಇಲ್ಲ ನಿಮಗೆ. ಈ ನೆಕ್ಲೆಸ್ ಎಲ್ಲದಕ್ಕೆ ವಾಲೆ ಬರುತ್ತೆ. ಹೇಳೋವರೆಗೂ ಮಾತ್ರ ಯಾವುದೇ ರೀತಿಗೂ ಗೊತ್ತಾಗೋದಿಲ್ಲ. ಹೌದು ಮೇಡಮ್, ಇಮಿಟೇಷನ್ ಜ್ಯುವೆಲರಿ ತರ ಯಾರಿಗೂ ಗೊತ್ತಾಗಲ್ಲ. ಓಕೆ ಸರ್, ಓಕೆ. ಇದು ಅಷ್ಟೇ ಗ್ರೀನ್ ಕಲರ್ ಸ್ಟೋನ್ ಇದು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ ಮೇಡಮ್, ವಿಕ್ಟೋರಿಯನ್ ಜ್ಯುವೆಲರಿ. ಇದು ಸ್ಟೋನ್ ಜ್ಯುವೆಲರಿ ಅಲ್ಲ? ವಿಕ್ಟೋರಿಯನ್ ಜ್ಯುವೆಲರಿ. ಇದು ವಿಕ್ಟೋರಿಯನ್ ಜ್ಯುವೆಲರಿ. ಹಾಂ, ಸೇಮ್ ತುಂಬ ಟ್ರೆಂಡಿಯಲ್ಲಿ ಇರುವಂಥ ಕಲೆಕ್ಷನ್ಸ್. ಈಗ ಟ್ರೆಂಡ್ ಇರೋದು ವಿಕ್ಟೋರಿಯನ್ ಜ್ಯುವೆಲರಿ ಅಂತ ಹೇಳ್ತಾ ಇರೋದು. ಹೌದೌದು, ತುಂಬ ಟ್ರೆಂಡಿಂಗ್ ಅಲ್ಲಿದೆ ಇದು ಕಲೆಕ್ಷನ್.
ಮುತ್ತಿನ ಸರ ಬಂದಿದೆ ಸರ್ ಅದರಲ್ಲೆಲ್ಲ. ಓಕೆ, ನಕ್ಲೀಸ್ ವೆರೈಟಿ ಸುಮಾರು ವೆರೈಟಿ ಇದೆ ಮೇಡಮ್. ಈಗ ನಾನು ತೋರಿಸ್ತಾ ಇದ್ರೆ 1 hour ಆಗ್ಬಿಡುತ್ತೆ ನಮ್ಮ ವಿಡಿಯೋ. ಟೋಟಲ್ ಐಟಮ್ ಕಲೆಕ್ಷನ್ ನಿಮಗೆ ತೋರಿಸ್ಬೇಕಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಅಂಗಡಿಗೆ ಬಂದು ಬೀಡ್ಸ್ ವರ್ಕ್ ಅಲ್ವಾ ಸರ್ ಇದು? ಓಕೆ, ಬರೀ ಪೆಂಡೆಂಟ್ಸ್ ಬೇಕಾ ಪೆಂಡೆಂಟ್ಸ್ ಸಿಗುತ್ತೆ. ಇದೆಲ್ಲ ವಿಕ್ಟೋರಿಯನ್ ಜ್ಯುವೆಲರಿಲಿ ಬೀಡ್ಸ್ ವರ್ಕ್, ಬೀಡ್ಸ್ ವಿತ್ ಹಾರ. ಸೊ ಎಲ್ಲ ಅವ್ರ ಹತ್ರ ಬೀಡ್ಸ್ ಇದೆ ಅಂದ್ರೆ ಅದು ತಕ್ಕಂಗೆ ಸೆಪರೇಟ್ ಪೆಂಡೆಂಟು ಇದೆ ಮೇಡಮ್. ಇಲ್ಲಿ ಈ ತರ ಸೆಪರೇಟ್ ಪೆಂಡೆಂಟ್. ಪೆಂಡೆಂಟ್ ಸರ್ ಇದೆಲ್ಲ? ಪೆಂಡೆಂಟ್ ವಿತ್ ಇಯರಿಂಗ್ಸ್ ಇರೋ ಬೀಡ್ಸ್ ನ ಸೆಟ್ ಮಾಡ್ಕೋಬಹುದು. ಓಕೆ, ಎಲ್ಲ ವಿಕ್ಟೋರಿಯನ್ ಪೆಂಡೆಂಟ್ ಬಂದಿರುತ್ತೆ. ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಇದೊಂದು ಹೊಸ ಜ್ಯುವೆಲರಿ. ಅವ್ರ ಹತ್ರ ಯಾವ ಬೀಡ್ಸ್ ಇದೆ ಆ ಬೀಡ್ಸ್ ಕೆಳಗಡೆ ಟೈ ಮಾಡಿ ಕೊಡ್ತೀವಿ. ಅದಕ್ಕೆ ಇಯರಿಂಗ್ಸು ಬರುತ್ತೆ. ಈ ತರ ಪೆಂಡೆಂಟ್ಗೆ ಅವ್ರ ಹತ್ರ ಇರೋ ಬೀಡ್ಸ್ ಕಲರ್ನ ನೀಟಾಗಿ ಕೆಳಗೆ ಟೈ ಮಾಡಿ ಕೊಡ್ತೀವಿ. ನಮ್ಮ ಹತ್ರ ಇರೋ ಬೀಡ್ಸ್ ಮ್ಯಾಚ್ ಮಾಡಿ ಕೊಡೋದು. ಕೆಲವೊಂದು ಜನ ಅವ್ರ ಮನೇಲಿ ತುಂಬಾ ಬೀಡ್ಸ್ ವೆರೈಟಿ ಇರುತ್ತೆ, ಆ ಬೀಡ್ಸ್ ಚೇಂಜ್ ಮಾಡಿ ಇದಕ್ಕೆ ಹಾಕಿ ರೆಡಿ ಮಾಡಿ ಕೊಡ್ತೀವಿ. ಎಲ್ಲ ಆಲ್ರೆಡಿ ಡ್ರೆಸ್ ಮ್ಯಾಚಿಂಗ್ ತಕ್ಕ ಕಲರ್ಸ್ ಎಲ್ಲ ಇದೆ ಮೇಡಮ್. ಇದೆಲ್ಲ ಬಂದ್ಬಿಟ್ಟು ವಿಕ್ಟೋರಿಯನ್ ಜ್ಯುವೆಲರಿ ಇರುತ್ತೆ. ಓಕೆ ಸರ್. ಇದು ಸ್ಟೋನ್ ವರ್ಕ್. ಇದು 1 ಗ್ರಾಮ್ ಜ್ಯುವೆಲರಿ ಕಲೆಕ್ಷನ್. ಫ್ಯಾನ್ಸಿ ಸ್ಟೋನ್ಸ್ ಇದು. ನಿಮ್ಗೆ ಆವಾಗಲೇ ತೋರಿಸಿರೋದು ದಪ್ಪ ಸ್ಟೋನ್ಸ್ ಇರೋದು, ಹಳೆ ಓಲ್ಡ್ ಇಸ್ ಗೋಲ್ಡ್ ತರ. ಇದು ಬಂದು ಡೈಮಂಡ್. ತನಿಷ್ಕ್ ಜ್ಯುವೆಲರಿ ಡೈಮಂಡ್ ಹೆಂಗ್ ಬರುತ್ತೆ ಹಂಗೆ ಮೇಡಮ್. ಇದರೊಳಗೆ ತುಂಬಾ ವೆರೈಟೀಸ್ ಇದೆ ಗೋಲ್ಡ್ ಅಲ್ಲಿ ಅಲ್ವಾ? ತುಂಬಾ ವೆರೈಟಿ. ಓಕೆ ಸರ್. ಓಕೆ, ಇದು ಆಲ್ಮೋಸ್ಟ್ ಈ ರೋಡಲ್ಲಿ ನಮ್ಮ ಹತ್ರ ಮಾತ್ರ ಸಿಗುತ್ತೆ ಮೇಡಮ್. ಡೈಮಂಡ್ ಕಟ್, ಡೈಮಂಡ್ ಕಟ್ ಡಿಸಿ ಅಂತ ಇದೆ ಹೆಸರು. ಕಂಪನಿ ಹೆಸರು ಡಿಸಿ ಅಂತ. ಡೈಮಂಡ್ ಬ್ರಾಂಡೆಡ್ ಕಲೆಕ್ಷನ್ ಸರ್ ಇದೆಲ್ಲ. ಡೈಮಂಡ್ ಕಲೆಕ್ಷನ್ ಈ ತನಿಷ್ಕ್ ಜ್ಯುವೆಲರಿನಲ್ಲಿ ಬರುತ್ತಲ್ಲ ಮೇಡಮ್. ಎಷ್ಟು ಚೆನ್ನಾಗಿದೆ ನೋಡಿ. ಸುಮಾರು ಒಂದು 20 ರಿಂದ 25 ವೆರೈಟಿ ಇದೆ ಮೇಡಮ್ ಇದರೊಳಗೆ. 20 ರಿಂದ 25 ವೆರೈಟಿ ಇದೆ. ಎಲ್ಲಾ ಕಲರ್ ಸಿಗುತ್ತೆ ಇದರೊಳಗೆ. ಡ್ರೆಸ್ ಮ್ಯಾಚಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ವೈಟ್ ಕಲರ್, ರೂಬಿ ಕಲರ್, ಸಖತ್ ಯೂನಿಕ್ ಆಗಿದೆ. ಯೂನಿಕ್ ಆಗಿದೆ. ಐಟಮ್ ನೋಡಿರೋರು ಯಾರು ಬಿಡಲ್ಲ ಮೇಡಮ್. ಈಕ್ವಲ್ ಗೋಲ್ಡ್ ಡೈಮಂಡ್ ಯೂಸ್ ಮಾಡೋರು ಎಲ್ಲರೂ ತಗೊಳ್ತಾರೆ. ಹೌದು, ಐಟಮ್ ಮೇಡಮ್. ಚೆನ್ನಾಗಿದೆ. ಅದರ ಡಿಸೈನ್ ಸ್ಟಡ್ ಇದೆ ಮೇಡಮ್. ನಾವು ಸ್ಟಡ್ ಮಿಕ್ಸ್ ಆಗುತ್ತೆ ಅಂತ ಸೆಪರೇಟ್ ಇಟ್ಟಿದ್ದೀವಿ. ಸ್ಟಡ್ ಬರುತ್ತೆ ಸರ್ ಹಾಗಾದ್ರೆ? ವಾಲೆ ಬರುತ್ತೆ. ಆ ವಾಲೆ ಸೆಪರೇಟ್ ಆಗಿ ಇಟ್ಟಿದ್ದೀನಿ. ಅದು ನಿಮಗೆ ಮಿಕ್ಸ್ ಆಗುತ್ತೆ ಅಂತ ಸೆಪರೇಟ್ ಅದು ಕೇಳಿದ್ರೆ ಕೊಡ್ತಾರೆ. ವಾವ್, ಚೆನ್ನಾಗಿದೆ. ಎಲ್ಲದಕ್ಕೂ ಸ್ಟಡ್ ಇರುತ್ತೆ, ಬೇಕಾದ್ರೆ ನೋಡ್ಕೊಂಡು ತಗೋಬಹುದು. ಇದಂತೂ ಬಹಳ ಚೆನ್ನಾಗಿದೆ. ತನಿಷ್ಕ್ ಜ್ಯುವೆಲರಿ ಕಾಪಿ ಡಿಸೈನ್ಸ್. ಈ ಡೈಮಂಡ್ ಜ್ಯುವೆಲರಿನಲ್ಲಿ ಯಾವ ಡಿಸೈನ್ ಬರುತ್ತೋ ಅದೇ ತರ ಕಾಪಿ ಡಿಸೈನ್ಸ್ ಮೇಡಮ್. ಸೂಪರ್ ಆಗಿದೆ. ಇದೆಲ್ಲ ಸರ್ ಚೈನ್ ಕಟ್ ಕಲೆಕ್ಷನ್. ಇದೆಲ್ಲ 1 ಗ್ರಾಮ್ ಜ್ಯುವೆಲರಿ ಮೇಡಮ್. 1 ಗ್ರಾಮ್ ಜ್ಯುವೆಲರಿ. 1 ಗ್ರಾಮ್ ಜ್ಯುವೆಲರಿ ಮೀನ್ಸ್ ಇಷ್ಟು ಮಿಲಿ ಗೋಲ್ಡ್ ಅಂತ ಇರುತ್ತೆ ಮೇಡಮ್. ಎಷ್ಟು ಮಿಲಿ ಗೋಲ್ಡ್ ಅಂತ? 1 ಗ್ರಾಮ್ ಮಿಕ್ಸ್ ಬೇರೆ ಇದೆ, 1 ಗ್ರಾಮ್ ಜ್ಯುವೆಲರಿ ಬೇರೆ ಇದೆ. ಇದು ಒಂದು 1 ಗ್ರಾಮ್ ಪಾಲಿಶಿಂಗ್, 2 years ಗ್ಯಾರಂಟಿ, 1 year ಗ್ಯಾರಂಟಿ. ಕಪ್ಪಾದ್ರೆ ಬದಲಾಯಿಸಿಕೊಡುವಂತ ಪದಾರ್ಥ. ಇವೆಲ್ಲ 1 ಗ್ರಾಮ್ ಜ್ಯುವೆಲರಿ. 2 years ಗ್ಯಾರಂಟಿ ಇರುತ್ತೆ. 1 year ಗ್ಯಾರಂಟಿ ಇದೆ, 2 years ಗ್ಯಾರಂಟಿ ಇದೆ. ಸ್ಟ್ರಾಂಗ್ ಆಗಿರೋದ್ರೆ 2 years ಗ್ಯಾರಂಟಿ ಕೊಡ್ತೀವಿ. ಸ್ವಲ್ಪ ಫ್ಯಾನ್ಸಿ ವರ್ಕ್ ಇರೋದು 1 year ಗ್ಯಾರಂಟಿ ಕೊಡ್ತೀವಿ. ಈ ತರ ಗಟ್ಟಿ ಇರೋ ಐಟಮ್ ಚಿನ್ನದಲ್ಲಿ ಬರೋ ತರ ತಾಳಿ ಸರಗಳೆಲ್ಲ 2 ವರ್ಷ ಗ್ಯಾರಂಟಿ. 2 ವರ್ಷಕ್ಕೆ ಕಪ್ಪಾಯ್ತು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತೀವಿ. ಅದರೊಳಗೆ ತುಂಬಾ ವೆರೈಟೀಸ್ ಇದೆ ಮೇಡಮ್. ವಾವ್, ಕರಿಮಣಿ ಸರಗಳಲ್ವಾ ಸರ್ ಇದೆಲ್ಲ? ಓಕೆ. ಇದರೊಳಗೆ ಸುಮಾರು ಈ ಸಾದಾ ಗೋಲ್ಡ್ ಚೈನ್ ನಲ್ಲಿ 50 ರಿಂದ 75 ಡಿಸೈನ್ಸ್ ಇದೆ. ಒಂದೆಲೆ ಎರಡೆಲೆ ಆ ತರ ಇದೆ. ಅದರೊಳಗೆ ಕರಿಮಣಿನಲ್ಲೂ ಅಷ್ಟೇ 50 ರಿಂದ 75 ವೆರೈಟಿ ಇದೆ. 50 ರಿಂದ 75 ವೆರೈಟಿ ಇದೆ. ಇಲ್ಲಿ ನೋಡಿ, ಡಿಸೈನ್ ಶಾರ್ಟ್ ಇದೆ, ಲಾಂಗ್ ಇದೆ. ಟೋಟಲಿ ಎಲ್ಲ ವೆರೈಟಿ ಯಾವ್ದು ಗೋಲ್ಡ್ ಅಲ್ಲಿ ಬರುತ್ತೋ ಆಲ್ಮೋಸ್ಟ್ ಗೋಲ್ಡ್ ಅಲ್ಲಿ ಬರೋ ಡಿಸೈನ್ಸ್ ನಮ್ಮ ಹತ್ರ ಇದೆ. ಇದಷ್ಟು ಬಂದ್ಬಿಟ್ಟು ಕರಿಮಣಿ ಸರ ಇರುತ್ತೆ. ಇದು ನೋಡಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸಪೋಸ್ ಅವ್ರ ಹತ್ರ ಡಿಸೈನ್ ಇದ್ರು 10 to 15 days ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಇದೆ, ಸ್ವಲ್ಪ ಒಂದು ಡಿಸೈನ್ಸ್ ಮಾತ್ರ ರೆಡಿ ಮಾಡಿ ಕೊಡ್ತೀವಿ. ವಾವ್, ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಕಲೆಕ್ಷನ್ಸ್. ಇದೆಲ್ಲ 1 ಗ್ರಾಮ್ ಜ್ಯುವೆಲರಿ. ಸೂಪರ್. ಅದರೊಳಗೆ ಬೀಡ್ಸ್ ವೆರೈಟಿ. ಇದೆಲ್ಲ 1 ಗ್ರಾಮ್ ಜ್ಯುವೆಲರಿ ಅಂದ್ರೆ ಮಿಲಿಗ್ರಾಮ್ ಅಷ್ಟು ಜ್ಯುವೆಲರಿ ಕೋಟಿಂಗ್ ಹಾಕಿರ್ತಾರೆ. ಪಾಲಿಶ್ ಇರುತ್ತೆ. ಸ್ವಲ್ಪ ಇದು ನಮಗೆ ಬಲ್ಕ್ ಆಗಿ ಚಿನ್ನದ ಅಂಗಡಿಯವರು ಜಾಸ್ತಿ ತಗೊಳ್ತಾರೆ ಮೇಡಮ್. ಈ ಥರ ಸ್ಟಾಕ್ಸ್ ಎಲ್ಲ ಹೋಗುತ್ತೆ ನಮಗೆ. ಇವೆಲ್ಲ ಚಿನ್ನದ ಅಂಗಡಿಯವರು ಜಾಸ್ತಿ ತಗೊಂಡೋಗ್ತಾರೆ. ಇದರೊಳಗೆ ಬ್ಲ್ಯಾಕ್ ಬೀಡ್ಸು, ರೆಡ್ ಬೀಡ್ಸು, ಮೋತಿ ಬೀಡ್ಸು, ಅವಳ ಮುತ್ತು ಜೇಡ ಸರಗಳು ತುಂಬಾ ವೆರೈಟಿ ಇದೆ. ಇದೆಲ್ಲ ಅವಳ ಮತ್ತೆ ಮುತ್ತು ಕರಿಮಣಿ ಸರಗಳು ಅಲ್ವಾ ಸರ್? ಇದು ಕರಿಮಣಿ ಸರ. ಇದು ಬಿಟ್ರೆ ಅವಳ ಮುತ್ತು ಜೇಡ ಅಂತ ಸರ. ಬರೀ ಅವಳ ಸರ ಇದೆ. ಸ್ಮಾಲ್ ಚೈನ್ ಬರುತ್ತೆ. ಸ್ಮಾಲ್ ಇದೆ, ಶಾರ್ಟ್ ಇದೆ, ಲಾಂಗ್ ಇದೆ, ಎಲ್ಲ ಇದೆ. ಇದರೊಳಗೆ 3 ರಿಂದ 6 ವೆರೈಟಿ ಬರುತ್ತೆ ಮಿಕ್ಸಿಂಗ್. ಹೌದಾ? ಓಕೆ. ನವರತ್ನ ಜ್ಯುವೆಲರಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಲೆಂತ್ ಎಲ್ಲ ಚೇಂಜ್ ಬರುತ್ತೆ. ಸೊ ನವರತ್ನ ಜ್ಯುವೆಲರಿ. ಅದರೊಳಗೆ ನೋಡಿ ಸರ್ ಇದು ಇದೆಲ್ಲ ಸ್ಟಾಕ್ ಹೋಗುತ್ತೆ ನಮಗೆ ತುಂಬಾ ಬಂಚ್ ಆಗಿ. ಇದು 1 ಗ್ರಾಮ್ ಜ್ಯುವೆಲರಿ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮೇಡಮ್. 1 ಗ್ರಾಮ್ ಜ್ಯುವೆಲರಿ. 1 ಗ್ರಾಮ್ ಜ್ಯುವೆಲರಿ ಮೀನ್ಸ್ 1 ವರ್ಷ ಗ್ಯಾರಂಟಿ, 2 ವರ್ಷ ಗ್ಯಾರಂಟಿ. ಓಕೆ. ಇದು ಕಪ್ಪಾದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್. ಜಾಸ್ತಿ ಅಂಗಡಿಯವರು ಜಾಸ್ತಿ ತಗೊಂಡು ಹೋಗ್ತಾರೆ ನಮ್ಮ ಐಟಮ್. ಹೌದು, ಬಲ್ಕ್ ಆಗಿದೆ ಐಟಮ್. ಶಾಪ್ ಕೀಪರ್ಸ್ ಎಲ್ಲ. ಓಕೆ. ಅದರೊಳಗೆ ತುಂಬಾ ಬಲ್ಕ್ ಆಗಿ ಸಿಗುತ್ತೆ ನಮ್ಮ ಹತ್ರ. ಓಕೆ ಸರ್. ಚೈನ್ಸ್ ವೆರೈಟಿ ಬಲ್ಕ್ ಅಲ್ಲಿ ಬೇಕು ಅನ್ನೋರು ನೋಡ್ಬೋದು. ಓಕೆ. ಅದೇ ತರ ಮೋಪ್ ಚೈನ್. ವಾವ್. ಹಗ್ಗ ಚೈನ್ ಎಲ್ಲ ಇದೆ ನೋಡಿ. ಹಳೆ ಕಾಲದ ಅವಲಕ್ಕಿ ಚೈನ್ ಅಂತ ಹೇಳ್ತಾರೆ. ಓಕೆ. ಮೋಪ್ ಬಂದ ಅವಲಕ್ಕಿ ಸರ. ಹೌದು. ಇದು ಸರ ಸೆಪರೇಟು, ಮೋಪ್ ಸೆಪರೇಟು ಡಿಸೈನ್ಸ್ ಇದೆ ಮೇಡಮ್. ಓಕೆ. ರೆಡಿ ಮಾಡಿ ಇಟ್ಟಿದ್ದೀವಿ. ಪ್ಲಸ್ ಕಸ್ಟಮರ್ಗೆ ಹೇಳೋ ತಗೊಂಡು ಸೆಟ್ ಮಾಡಿ ಕೊಡಿ. ಓಕೆ. ವೆರೈಟಿ ಇದೆ. ಓಕೆ. ಇದು ಓಲ್ಡ್ ಟ್ರೆಡಿಷನ್ ಒಂಥರ ಹಳೆ ಚಿನ್ನದಲ್ಲಿ ಬರೋ ಡಿಸೈನ್ಸ್ ಮೇಡಮ್. ಇದರೊಳಗೆ 5 ರಿಂದ 6 ಡಿಸೈನ್ಸ್ ಇದೆ. ಇದರೊಳಗೆ ಗೋಲ್ಡ್ ಡಿಸೈನ್ ಏನು ಬರುತ್ತೋ ಅದೇ ತರ ಏನು ಗೊತ್ತಾಗೋದೇ ಇಲ್ಲ ನೋಡಿ ಸರ್. ಬಜೆಟ್ ಅಲ್ಲಿ ನಾವು ಚಿನ್ನದ ಸರ ವೇರ್ ಮಾಡ್ಬೋದು ಅಂತ ಹೇಳ್ಬೋದು. ವೇರ್ ಮಾಡಿರೋ ಫೀಲ್ ಆಗ್ಬೋದು. ಓಕೆ. ಓಕೆ. ಚಿನ್ನನೇ. ಹೌದು. ಕಾಪಿ ಡಿಸೈನ್ಸ್ ಅಷ್ಟೇ.
ಚೆನ್ನಾಗಿದೆ. ಇದು ನೋಡಿ ಮುತ್ತಿನ ಸರ ಬಂದಿದೆ. ವಾವ್, ಚೆನ್ನಾಗಿ ಬಂದಿದೆ ಸರ್ ಕಲೆಕ್ಷನ್. ಓಕೆ, ನೆಕ್ಸ್ಟ್ 1 ಗ್ರಾಮ್ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿನ? ಇದು ಮಾತ್ರ 1 ಗ್ರಾಮ್ ಮಿಕ್ಸ್ ಮೇಡಮ್. ಇದ್ರೊಳಗೆ 1 ಗ್ರಾಮ್ ಮಿಕ್ಸ್ ಇರುತ್ತೆ. ಈ ಐಟಮ್ ನಲ್ಲಿ ನಿಮ್ಗೆ ಎನಿ ಟೈಮ್ ಹಾಫ್ ಅಮೌಂಟ್ ರಿಟರ್ನ್ ಕೊಡ್ತೀವಿ. ಇವತ್ತು ರೇಟ್ ಏನಿದೆ ಗೋಲ್ಡ್ ರೇಟು ಪ್ಲಸ್ ಮೇಕಿಂಗ್ ಚಾರ್ಜ್ ಹಾಕ್ತೀವಿ. ಇದು ನೀವು ಯಾವತ್ತು ತಂದ್ರು 2 ವರ್ಷ 3 ವರ್ಷ ಆಫ್ಟರ್ ಯೂಸ್. ಕೆಲವೊಂದು ಜನ ಗೋಲ್ಡ್ ಅಲ್ಲಿ ಮಾಡಿಸ್ಕೊಳ್ಳೋರ್ಗೆ ಇದು ಉಪಯೋಗಿಸ್ತಾರೆ. ಬೇಡ ಅಂತ ತಂದ್ರೆ ಅರ್ಧ ಅಮೌಂಟ್ ರಿಟರ್ನ್ ಕೊಡ್ತೀವಿ. ಅರ್ಧ ಅಮೌಂಟ್ ರಿಟರ್ನ್. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇದು 1 ಗ್ರಾಮ್ ಮಿಕ್ಸ್. ಇದು 1 ಗ್ರಾಮ್ ಮಿಕ್ಸ್ ಇರುತ್ತೆ. ಅದೆಲ್ಲ 1 ಗ್ರಾಮ್ ಮಿಕ್ಸ್. ಓ, ಇದರೊಳಗೆ ಯಾವ ಡಿಸೈನ್ ಬೇಕಾದ್ರೆ ಕಸ್ಟಮೈಸ್ ಮಾಡ್ತೀವಿ ನಾವು. 1 ಗ್ರಾಮ್ ಮಿಕ್ಸ್ ಬಂದು ಅವ್ರ ಹತ್ರ ಇರೋ ಚೆನ್ನ ಡಿಸೈನ್ ತೋರಿಸಿದ್ರು. 1 to 10 days 1 week 10 days ಒಳಗೆ ಅಂದ್ರೆ ಇದೆಲ್ಲ ಕಸ್ಟಮೈಸ್ ಕೂಡ ಆಗುತ್ತೆ. ಯಾವ ತರ ಬೇಕೋ ಆ ತರ ಡಿಸೈನ್. ತುಂಬಾ ರೆಸ್ಪಾನ್ಸ್ ಬಂತು. ಲಾಸ್ಟ್ ವಿಡಿಯೋ ನಮಗೆ ನಿಮ್ಮಲ್ಲಿ ಮಾಡಿರುವಾಗ 1 ಗ್ರಾಮ್ ತುಂಬಾ ರೆಸ್ಪಾನ್ಸ್ ಬಂತು. ಅವ್ರ ಹತ್ರ ಚಿನ್ನದಲ್ಲಿ ಯಾವ್ದಿದೆಯೋ ಅದೇ ತರ ಡಿಸೈನ್ಸ್ ನಾವು ರೆಡಿ ಮಾಡ್ತೀವಿ. ರೀಸೇಲ್ ವ್ಯಾಲ್ಯೂ ಇರುತ್ತೆ ಟೋಟಲ್ ಆಗಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲಿ. 1 ಗ್ರಾಮ್ ಪೂರ್ತಿ ಐಟಮ್ ಅಲ್ಲಿ ಈ 1 ಗ್ರಾಮ್ ಮಿಕ್ಸ್ ಐಟಮ್ ಮಾತ್ರ 50% ಕ್ಯಾಶ್ ಬ್ಯಾಕ್ ಎನಿ ಟೈಮ್. 50% ಎನಿ ಟೈಮ್. 2 years ಒಳಗೆ ಬ್ಲಾಕ್ ಆಯ್ತು ಹೊಸ ಪೀಸ್ ಕೊಡ್ತಾರೆ. ಓಕೆ, ಆಫ್ಟರ್ 2 years ಅವ್ರಿಗೆ ಅವಶ್ಯಕತೆ ಇಲ್ಲ. ತಗೊಂಡ್ಬಂದ್ರೆ 50% ಕ್ಯಾಶ್ ಬ್ಯಾಕ್. ಸೂಪರ್. ನೋಡಿ ಅದರೊಳಗೆ ಬಳೆನೂ ಇದೆ. ಓಕೆ, ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ. 1 ಗ್ರಾಮ್ ಮಿಕ್ಸ್ ಅಲ್ಲ, 1 ಗ್ರಾಮ್ ಪಾಲಿಶ್ ಮಾತ್ರ. ಇದರ ಮೇಲೆ ನಾವು 1 ಗ್ರಾಮ್ ಬೇಕಂದ್ರೂ ರೆಡಿ ಮಾಡಿ ಕೊಡ್ತೀವಿ. ಇದಕ್ಕೆ ಬೈ ಬ್ಯಾಕ್ 50%. ಇದು ಬಂದು 1 ಗ್ರಾಮ್ ಪಾಲಿಶ್ 4-5 ಜೊತೆ ಆರ್ಡರ್ ಇದೆ. ಅದ್ರ ಹಾಗೆ ನಿಮ್ಗೆ ತೋರಿಸ್ತಾ ಇದ್ವಿ. 1 ಗ್ರಾಮ್ ಪಾಲಿಶ್ ಇದೆ. ಮೀನ್ಸ್ ಇದು 1 ಗ್ರಾಮ್ ಪಾಲಿಶ್ ಅಲ್ಲ, 1 ಗ್ರಾಮ್ ಮಿಕ್ಸ್. ಇಷ್ಟು ಮಿಲ್ಲಿ ಗೋಲ್ಡ್ ಅಂತ ಅದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ 50% ಬೈ ಬ್ಯಾಕ್ ಇರುತ್ತೆ ಮೇಡಮ್. ಇದು ಕೂಡ 50% ಬೈ ಬ್ಯಾಕ್ ಇದೆಯಾ? ಓಕೆ ಸರ್. ತಾಳಿ ಸರ ಬಳೆ ಈ 2 ವೆರೈಟಿ ನನ್ನ ಹತ್ರ ಎನಿ ಟೈಮ್. ಅಂದ್ರೆ ಈ ಲಾಂಗ್ ಸರ ಮತ್ತೆ ಬಳೆ. ತಾಳಿ ಚೈನ್ ವೆರೈಟಿ. ತಾಳಿ ಚೈನ್ ವೆರೈಟಿ ಇದೆಯಾ? ಅದೇ ಗಟ್ಟಿ ಸರ ತೋರಿಸಿದ್ರಲ್ಲ ಅದು ಮಾಂಗಲ್ಯ ಸರಕ್ಕೆ. ಅದಕ್ಕೆ ರೀಬ್ಯಾಕ್ ಇದೆ. ಆ ರೀಬ್ಯಾಕ್ ಮಾತ್ರ ಇದೆ. ಚೈನ್ ಐಟಮ್ ಮತ್ತೆ ಬಳೆಗೆ ಮಾತ್ರ ಹಾಫ್ ಅಮೌಂಟ್ ರಿಟರ್ನ್ ಇದೆ. ಓಕೆ, ಅದು ಓಕೆ, ಚೆನ್ನಾಗಿ ಬಂದಿದೆ. ಇಷ್ಟೇ ಮೇಡಮ್ ಡಿಫರೆಂಟ್. 1 ಗ್ರಾಮ್ ಗೋಲ್ಡ್ಗೆ 1 ಗ್ರಾಮ್ ಮಿಕ್ಸ್ಗೆ ವ್ಯತ್ಯಾಸ ಇಷ್ಟೇ. 1 ಗ್ರಾಮ್ ಗೋಲ್ಡ್ ಇರೋದು 1 ಗ್ರಾಮ್ ಸೀಲ್ ಹಾಕಿರ್ತೀವಿ. ಅದು ಎನಿ ಟೈಮ್ ಬೈ ಬ್ಯಾಕ್ 50%. ಅದು 1 ಗ್ರಾಮ್ ಗೋಲ್ಡ್. ಓನ್ಲಿ 1 ಗ್ರಾಮ್ ಪಾಲಿಶ್ ಅಂದ್ರೆ ಇಷ್ಟು ಮಿಲ್ಲಿ ಗೋಲ್ಡ್ ಅಂತ ಇರುತ್ತೆ. ಅದು ಓನ್ಲಿ ಲೈಫ್ ಟೈಮ್ ಗ್ಯಾರಂಟಿ. 1 year 2 years ಗ್ಯಾರಂಟಿ ಅಷ್ಟೇ. ಎಲ್ಲರೂ ಅದೇ ಕನ್ಫ್ಯೂಸ್ ಆಗೋದು. 1 ಗ್ರಾಮ್ ಜ್ಯುವೆಲರಿ ಅಂತೀರಾ 400,000 ಹೆಂಗ್ ಕೊಡ್ತೀರಾ? ಮಿಲ್ಲಿ ಇಷ್ಟ ಅಂತ ಇರುತ್ತೆ. ಅದಕ್ಕೋಸ್ಕರ 1 ಗ್ರಾಮ್ ಜ್ಯುವೆಲರಿ ಅನ್ನೋದು. ಓಕೆ ಸರ್. ಓಕೆ, ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ.